ದರ್ಶನ್ ಅವರದ್ದೊಂದು ಪ್ರಾಬ್ಲಮ್ ಆಗಿದೆ. ಅವರು ತಪ್ಪು ಮಾಡಿದ್ರು ಅಂತ ಹೇಳುವ ಪ್ರತಿಯೊಂದು ಪತ್ರಕರ್ತರಿಗೆ ಟ್ರೋಲ್ ಮಾಡೋದಾಗಲಿ, ಅವರ ಮನೆಯ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಆ ಕಮೆಂಟ್ಸನ್ನು ಹಾಕೋದಾಗಲಿ, ಇದೊಂದು ಡಿಸಡ್ವಾಂಟೇಜ್ ಆಗಿದೆ, ಎಲ್ಲ ಪತ್ರಕರ್ತರಿಗೂ ಆಗಿದೆ. ಸಾಕಷ್ಟು ಪರ ವಿರೋಧ ಅಭಿಪ್ರಾಯಗಳು ಬಂದೇ ಬರುತ್ತೆ. ಕೆಲವೊಂದು ವಿಷಯಗಳನ್ನು ನಾವು ಇಗ್ನೋರ್ ಮಾಡೋದು ಒಳ್ಳೆಯದು. ಮೂಢ ಹಗರಣ ಒಂದು ಮಟ್ಟಿಗೆ ತಲುಪಿದೆ. ಇವಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಇರುತ್ತಾ ಹೋಗುತ್ತಾ? ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಬಹುಶಃ ಎಲ್ಲ ಒಂದು ಕಡೆ ಅವರ ತಲೆದಂಡ ಆಗುವಂಥ ಸಾಧ್ಯತೆಗಳೇ ಹೆಚ್ಚು ಅಂತ ಹೇಳ್ಬೋದು. ವಿರೋಧ ಪಕ್ಷವಾಗಿ ಬಿಜೆಪಿಗೆ, JDSಗೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು. ನಮಸ್ಕಾರ. ಪತ್ರಿಕೋದ್ಯಮ ಈ ನಡುವೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತದೆ. ಎಸ್ಪೆಷಲಿ ದರ್ಶನ್ ಕೇಸ್ ಆದಮೇಲಂತೂ ತುಂಬಾ ಸದ್ದು ಮಾಡೋಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ತುಂಬ ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಜರ್ನಲಿಸ್ಟ್ಗಳ ಬಗ್ಗೆ ಇದೆ. ಒಂದು ವಿಡಿಯೋ ಮಾಡ್ತಾರೆ, ಹಾಕಿದ್ದೆ ಅದಕ್ಕೊಂದು ವಾಯ್ಸ್ ಓವರ್ ಕೊಟ್ಟು ಕಾಂಟ್ರವರ್ಸಿ ಥರ ಮಾಡಿಬಿಡ್ತಾರೆ, ಹಾಕಿದ್ದೇ ಹಾಕ್ತಿರ್ತಾರೆ, ತುಂಬ ಜೋರಾಗಿ ಕಿರಿಸ್ತಾರೆ, ಕೆಟ್ಟ ಮಾತುಗಳನ್ನು ಬೈತಾರೆ. ಇದೆಲ್ಲ ತುಂಬಾ ಇದೆ. ಇದನ್ನೆಲ್ಲ ನಾವು ಆ ಪತ್ರಕರ್ತರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ ನಾನು. ಅದಕ್ಕೆ ಮುಂಚೆ ಪತ್ರಕರ್ತರು ಹೇಗಿರ್ತಾರೆ, ಅವರ ಮೈಂಡ್ಸೆಟ್ ಏನು ಅಂತ ನಾನು ವಿವರಿಸ್ತಾ ಹೋಗ್ತೀನಿ, ಕೇಳಿ. ನಾರ್ಮಲಿ ಒಂದು ಜರ್ನಲಿಸ್ಟ್ ಆಗಿ ಜಾಕ್ ಆಫ್ ಆಲ್ ಆಗಿರಬೇಕು. ಜಾಕ್ ಆಫ್ ಆಲ್ ಅಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳಿವೆ. ರೆವೆನ್ಯೂ, ಇನ್ಕಮ್ ಟ್ಯಾಕ್ಸ್, ಪೊಲೀಸ್, ಪಾಲಿಟಿಕ್ಸ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಮತ್ತೊಂದು ಬಹಳಷ್ಟು ಡಿಪಾರ್ಟ್ಮೆಂಟ್ಗಳಿದೆ. ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋರಿಗೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ರೆ ಸಾಕು, ಅವ್ರ ಎಂಟೈರ್ ಜೀವನ ಕಳೆದು ಬಿಡ್ಬೋದು. ಆದರೆ ನಮ್ಮ ಜರ್ನಲಿಸಮ್ಗೆ ಬಂದಾಗ ಅದು ಬಹಳ ಕಷ್ಟ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ, ಅದರ ಸಾಧಕ ಬಾಧಕಗಳೇನಿರುತ್ತೆ, ಅದನ್ನು ಅಪ್ರೋಚ್ ಮಾಡೋದು ಹೇಗೆ, ಅದರಿಂದ ಇನ್ಫಾರ್ಮೇಷನ್ ತೆಗೆಯೋದು ಹೇಗೆ, ಬಹಳಷ್ಟು ಡೀಪ್ ರೂಟೆಡ್ ಜರ್ನಲಿಸಮ್ ಆಗಿರುತ್ತೆ. ಸುಮ್ಮನೆ ನೀವು ಟಿ ವಿ ಮೇಲೆ ನೋಡಿದಷ್ಟು ಸುಲಭ ಅಥವಾ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡಿದಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಜರ್ನಲಿಸಮ್. ಎಷ್ಟೋ ಜನರ ಅಥವಾ ಎಷ್ಟೋ ಜರ್ನಲಿಸ್ಟ್ಗಳ ಕೊಲೆಗಳಾಗೋಗಿದೆ ಸೀರಿಯಸ್ ಜರ್ನಲಿಸಮ್ ಮಾಡುವಾಗ. ಎಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ, ಎಷ್ಟೋ ಜನ ಎಲ್ಲಿ ಹೋದರು ಅಂತಲೇ ಗೊತ್ತಿಲ್ಲ. ಇಂತಹ ಬಹಳಷ್ಟು ಟಾಪಿಕ್ಸ್ ನಿಮಗೆ ಯೂಟ್ಯೂಬಲ್ಲೂ ಸಿಗುತ್ತೆ ಆ್ಯಂಡ್ ಬಹಳಷ್ಟು ಸಿನಿಮಾಗಳು ಆಗಿದೆ. ನೀವು ಅದನ್ನು ನೋಡಿ ಅರ್ಥ ಮಾಡ್ಕೋಬೋದು. ಜರ್ನಲಿಸಮ್ ಇಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್ ಅಂತ. ಮುಖ್ಯವಾದ ಮಾತನ್ನು ಹೇಳಬೇಕು. ದರ್ಶನ್ ಕೇಸ್ ಆದಮೇಲೆ ಅವರನ್ನು ಬೈದರು, ಅವರನ್ನು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ಅದು ನೋಡಿ, ದರ್ಶನ್ದೊಂದು ಫೋಟೋ ರಿಲೀಸ್ ಆಯಿತು. ಅದರಲ್ಲಿ ದರ್ಶನ್ ಇದ್ದಾರೆ, ವಿಲ್ಸನ್ ಗಾರ್ಡನ್ ನಾಗ, ಆಮೇಲೆ ಕರಾಟೆ ಸೀನಾ, ಇಂಥ ರೌಡಿ ಶೀಟರ್ಸ್ ಜೊತೆ ಕೂತಿದ್ದಾರೆ. ಅದರಲ್ಲಿ ತುಂಬ ಜನ ಮಾತಾಡೋದು ಚೇರ್ಸ್ ಎಲ್ಲಿಂದ ಬಂತು, ಟೀಪಾಯ್ ಎಲ್ಲಿಂದ ಬಂತು, ಟೀ ಮಗ್ ಎಲ್ಲಿಂದ ಬಂತು, ಸಿಗರೇಟ್ ಎಲ್ಲಿಂದ ಬಂತು, ಇವೆಲ್ಲ ಮಾತಾಡ್ತಾ ಹೋಗ್ತಾರೆ. ಆದರೆ ಅದಿಷ್ಟೇ ಅಲ್ಲ, ಅದ್ರ ಹಿಂದೆ ತುಂಬಾ ಡೀಪ್ ರೂಟೆಡ್ ಕ್ರೈಮ್ ಇರುತ್ತೆ. ನೋಡಿ, ಅವರಿಬ್ಬರು ಮರ್ಡರ್ಸ್ ಮಾಡಿರುವಂತಹ ಕ್ರಿಮಿನಲ್ಸ್. ಅವ್ರು ಯಾರಿಗೆ ರೈಟ್ ಹ್ಯಾಂಡ್ ಆಗಿರ್ತಾರೆ, ಆಮೇಲೆ ಅವರಿಗೆ ದರ್ಶನ್ಗೆ ಏನು ಸಂಬಂಧ, ಅಷ್ಟು ಐಷಾರಾಮಿಯಾಗಿ ಹೇಗೆ ಬದುಕ್ತಾರೆ, ಅದಾದಮೇಲೆ ಇಷ್ಟು ಐಷಾರಾಮಿಯಾಗಿ ಬದುಕ್ತಿದ್ರೂ ಸಹ ನನಗೆ ಮನೆ ಊಟ ಬೇಕು ಅಂತ ಅರ್ಜಿ ಹಾಕ್ಕೊಳ್ಳೋದಾಗಲಿ, ಇಂಥವೆಲ್ಲ ಅವರು ಅನಲೈಸ್ ಮಾಡ್ತಾ ಇರ್ತಾರೆ. 100% ನ್ಯೂಸ್ ಇನ್ಫಾರ್ಮೇಷನ್ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋರಿಗೆ ಇದ್ದೇ ಇರುತ್ತೆ. ಆದರೆ ನ್ಯೂಸ್ ಚಾನಲ್ಗಳ ಪ್ರಾಬ್ಲಮ್ ಏನು ಅಂದರೆ, ಅವರು ಪ್ರತಿಯೊಂದನ್ನು ನ್ಯೂಸಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರದ್ದೇ ಆದ ಒಂದು ಬೌಂಡ್ರೀಸ್ ಇರುತ್ತೆ, ಅವರದ್ದೇ ಆದ ಒಂದು ಮಿತಿಗಳಿರುತ್ತೆ. ಸೊ ಅವರು ಪ್ರತಿಯೊಂದು ವಿಷಯನೂ ಬಿಡಿಸಿ ಹೇಳೋಕ್ಕೆ ಆಗೋದಿಲ್ಲ. ಅದು ಅವರ ಕರ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಬಿಚ್ಚಿಟ್ರೆ ದೇರ್ ವಿಲ್ ಬಿ ಅ ಕಿಯಾಸ್ ಇನ್ ಅವರ್ ಸ್ಟೇಟ್. ಸೊ ಪತ್ರಿಕೋದ್ಯಮ ನಡೆಯೋದೇ ಹೀಗೆ, ಸ್ವಲ್ಪ ಬಚ್ಚಿಟ್ಕೋಬೇಕು, ಹೇಳಬೇಕಾದಷ್ಟು ಮಾತ್ರನೇ ಹೇಳಬೇಕು ಅನ್ನೋದು ಪತ್ರಿಕೋದ್ಯಮದ ಒಂದು ಅಂಡರ್ಲೈನ್ಡ್ ಸ್ಟೇಟ್ಮೆಂಟ್. ಇನ್ನೊಂದು ವಿಚಿತ್ರ ಏನು ಅಂದರೆ, ಇವರು ಮಾಡಬೇಕಾದ ಕೆಲಸವನ್ನು ಮಾಡ್ತಾಯಿದ್ರೆ ಅದರ ಕೆಳಗೆ ಬರುತ್ತೆ ಕಮೆಂಟ್ಸ್. ವಾಹ್, ಅದು ಯಾಕೆ ಅಷ್ಟು ಕೀಳ್ಮಟ್ಟದ ಕಮೆಂಟ್ಸ್ ಆಗ್ತಿರೋ ಏನೋ ಗೊತ್ತಿಲ್ಲ. ಬಟ್ ಎನಿವೇಸ್, ದಟ್ ಈಸ್
ಲೈಫ್ ಆಫ್ ಜರ್ನಲಿಸಮ್. ಥ್ಯಾಂಕ್ ಯು ಫಾರ್ ದ್ಯಾಟ್. ಇದನ್ನು ಹೇಳ್ತಾ ಇವತ್ತು ಅಥವಾ ಇನ್ಮೇಲೆ ನಾವು ಜರ್ನಲಿಸ್ಟ್ಗಳನ್ನು ಮಾತಾಡಿಸ್ತಾ ಹೋಗೋಣ. ಬರೀ ಜರ್ನಲಿಸ್ಟ್ಗಳನ್ನೇ ಮಾತಾಡಿಸ್ತೀನ ಇಲ್ಲ, ಪೊಲಿಟಿಷಿಯನ್ಸ್, ಜರ್ನಲಿಸ್ಟ್, ಸಿನಿಮಾ ಅವರು, ಆಮೇಲೆ ಬಹಳಷ್ಟು ಜನರನ್ನು, ಸಾಧನೆ ಮಾಡಿರುವಂಥ ಪ್ರತಿಯೊಬ್ಬರನ್ನು ಮಾತಾಡಿಸ್ತೀನಿ. ಆದರೆ ಜರ್ನಲಿಸಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕುತೂಹಲ ಇರೋರೆಲ್ಲರಿಗೋಸ್ಕರ ಪತ್ರಿಕೋದ್ಯಮ ಪ್ರಪಂಚ ಅಂತ ಒಂದು ಸಿರೀಸನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ. ಇದೇ ಪತ್ರಿಕೋದ್ಯಮ ಪ್ರಪಂಚದಲ್ಲಿ ಮೊದಲನೇ ಗೆಸ್ಟಾಗಿ ಹನುಮೇಶ್ ಯಾವ್ಗಲ್ ಅವರು ನಮ್ಮ ಜೊತೆ ಮಾತಾಡ್ತಾರೆ ಇವಾಗ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ನಾನು ನಿಮ್ಮ ಗೀತಾಂಜಲಿ, ನೀವು ನೋಡ್ತಾ ಇದ್ದೀರಾ ಕ್ರ್ಯಾಕ್ಪಾಟ್ ಕನ್ನಡ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಷ್ಟು ವರ್ಷದಿಂದ ಇದೇ ಫೀಲ್ಡಲ್ಲಿದ್ದೀರಿ, ನಿಮಗೆ ಬೋರ್ ಹೊಡೆದಿಲ್ವಾ ಸರ್? ಖಂಡಿತ ಮೇಡಮ್, ಈ ಪತ್ರಿಕೋದ್ಯಮ ಯಾವತ್ತೂ ಬೋರ್ ಆಗುವಂಥ ಕ್ಷೇತ್ರ ಅಲ್ಲ. ಇದು ಪತ್ರಿಕೋದ್ಯಮ ಅನ್ನುವಂಥದ್ದು ಬಹಳಷ್ಟು ಜನ ಹೇಳ್ತಾರೆ ಇದೊಂದು ಗೀಳು ಮತ್ತು ಹಿಂದೆ ಇದಕ್ಕೆ ಗ್ಲ್ಯಾಮರ್ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಈಗ ಗ್ಲ್ಯಾಮರ್ ಕಡಿಮೆ ಆಗಿದೆ. ಅದು ಟಿ ವಿ ಮಾಧ್ಯಮ ಎಲ್ಲ ಬಂದು ಅದು ಹೊಸದರಲ್ಲೇ ಅದಕ್ಕೊಂದು ಗ್ಲ್ಯಾಮರ್ ಕೂಡ ಇತ್ತು. ಈಗ ಗ್ಲ್ಯಾಮರ್ ಕಡಿಮೆ ಆಗಿದೆ, ಈ ಆಕರ್ಷಣೆ ಕಡಿಮೆ ಆಗಿದ್ರೂ ಕೂಡ ಈ ಪತ್ರಿಕೋದ್ಯಮ ಅನ್ನುವಂಥದ್ದು ಒಂದು ಸರ್ತೆ ಆ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಬಹುತೇಕ ಯಾರೂ ಕೂಡ ಆ ಕ್ಷೇತ್ರದಿಂದ ದೂರ ಹೋಗಲ್ಲ. ಕೊನೆ ಪಕ್ಷ ಹವ್ಯಾಸವಾಗಿ ಆದರೂ, ನಾವು ಹವ್ಯಾಸಿ ಪತ್ರಕರ್ತರು ಅಂತ ಕರಿತೀವಿ, ಆ ಥರದಾಗಿ ಆದರೂ ಉಳಿಸ್ಕೊಳ್ತಾರೆ. ಈ ಮಾಧ್ಯಮ ಅನ್ನುವಂಥದ್ದು ಅದೇ ರೀತಿ. ನಾನು ಕಳೆದ 30 ವರ್ಷ, ಇದು 30ನೇ ವರ್ಷ ನಂದು, 30 ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿದ್ದೀನಿ. ಎಲ್ಲೂ ಕೂಡ ನನಗೆ ಬೇಸರ ಅಂತಾಗಿಲ್ಲ. ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನಾನು ಹೆಮ್ಮೆನೇ ಪಡ್ತೀನಿ. ಆದರೆ ಈ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎದುರಾಗಿರುವಂಥ ಸಮಸ್ಯೆಗಳು ಅಂದರೆ ಫ್ಲಕ್ಚುವೇಷನ್ ಇದೆ, ಜಾಬ್ ಫ್ಲಕ್ಚುವೇಷನ್ಸ್ ಇದೆ. ಮಾಧ್ಯಮ ಇವತ್ತು ಅದೊಂದು ಉದ್ಯಮ ಆಗಿದೆ. ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿಗಳು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರದ್ದು ಅಷ್ಟು ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ಹೊರತುಪಡಿಸಿದರೆ ಈ ಕ್ಷೇತ್ರ ತುಂಬ ಒಳ್ಳೆಯ ಕ್ಷೇತ್ರ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. 30 ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಇದ್ದೀರಿ. ನಿಮ್ಮ ಜರ್ನಿ ಹೇಗಿತ್ತು? ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಜರ್ನಲಿಸಮ್ ಅನ್ನೋದನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಅದಕ್ಕೆ ನಿಮಗೆ ಪ್ರೇರಣೆ ಎಲ್ಲಿಂದ ಸಿಕ್ತು ಸರ್? ಜರ್ನಲಿಸಮ್ಗೆ ಬರಬೇಕಂತ ಬಂದಿದ್ದಲ್ಲ. ನಾನು ಡಿಗ್ರಿ ಆದಮೇಲೆ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಹಿಂಗೆ ಯಾರೋ ಸಜೆಸ್ಟ್ ಮಾಡಿದರು, ಪತ್ರಿಕೋದ್ಯಮ ಧಾರವಾಡ ಯೂನಿವರ್ಸಿಟಿಯಲ್ಲಿ ಇದೆ, ನೀವು ಮಾಡ್ಬೋದು ಅಂತ. ಸೊ ನನಗೂ ಏನೋ ಒಂದು ಬದಲಾವಣೆ ಇರಲಿ, ಹೊಸ ಸಬ್ಜೆಕ್ಟ್ ಅಂತ ಸೇರಿಕೊಂಡೆ. ಬಟ್ 2 ವರ್ಷ ನಾನು ಪತ್ರಿಕೋದ್ಯಮ ಅಧ್ಯಯನ ಮಾಡಿದ ಮೇಲೆ ಈ ಕ್ಷೇತ್ರದಲ್ಲೇ ಕರಿಯರ್ ಮಾಡ್ಕೋಬೇಕಂತ ಅನಿಸ್ತು. ಒಳ್ಳೆಯ ಒಂದು ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಅದು ಸಿಕ್ತು. ನಾವು ದೆಹಲಿಗೆಲ್ಲ ಹೋಗಿದ್ವಿ ಸ್ಟಡಿ ಟೂರ್ಗೆ, ಸುಮಾರು 1 ತಿಂಗಳ ಕಾಲ ಹೋಗಿದ್ವಿ. ಅವಾಗೆಲ್ಲ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳಿಗೆಲ್ಲ ವಿಸಿಟ್ ಮಾಡಿದ್ವಿ. PTI, UNI ಇರ್ಬೋದು, ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳು, ದೂರದರ್ಶನ, ಈ ಥರ ಸಂಸ್ಥೆಗಳಿಗೆ ವಿಸಿಟ್ ಮಾಡಿದಾಗ ಈ ಪತ್ರಿಕೋದ್ಯಮ ಅನ್ನುವಂಥದ್ದು ದೊಡ್ಡ ಕ್ಷೇತ್ರ, ಇದರಲ್ಲಿ ಸಾಕಷ್ಟು ಅಪಾರ್ಚುನಿಟೀಸ್ ಇದೆ, ಸಾಕಷ್ಟು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬಹುದು. ಬೇರೆ ಕ್ಷೇತ್ರದಲ್ಲಿ ನಾವು ಹಣ ಗಳಿಸ್ಬೋದು, ಆದರೆ ಪತ್ರಿಕೋದ್ಯಮದಲ್ಲಿ ಸಮಾಜಕ್ಕೆ ಒಳ್ಳೆಯ ಕೆಲಸನೂ ಮಾಡ್ಬೋದು, ಹಣನೂ ಗಳಿಸ್ಬೋದು, ಹೆಸರು ಮಾಡ್ಬೋದು ಅಂತ ಒಂದು ಏನೋ ಈ ಕ್ಷೇತ್ರದಲ್ಲೇ ನಮ್ಮ ಕರಿಯರ್ ಮಾಡ್ಕೋಬೇಕು ಅನ್ನಿಸ್ತು. ಹೀಗಾಗಿ ನಾನು 2 ವರ್ಷ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವ್ಯಾಸಂಗದ ಬಳಿಕ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ಮೇಲೆ ಸುಮಾರು 1 ವರ್ಷ ಕಾಲ ನಾನು ಬೇರೆ ಬೇರೆ ಪತ್ರಿಕೆಯಲ್ಲಿ, ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು ಬೆಂಗಳೂರು ಈವ್ನಿಂಗರ್ ಅಂತ ಪತ್ರಿಕೆ ಇತ್ತು, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಅದೇ ಜಸ್ಟ್ ಉದಯ TV ಶುರುವಾಗಿತ್ತು, ಉದಯ ನ್ಯೂಸ್ ಚಾನಲ್. ಸೊ ಅದಕ್ಕೆ ಸೇರಿಕೊಂಡೆ. 3 ವರ್ಷ ನಾನು ಚೆನ್ನೈನಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ಉದಯ ನ್ಯೂಸ್ ಚಾನಲಲ್ಲೇ ನಾನು 20 ವರ್ಷ ರಿಪೋರ್ಟರ್ ಆಗಿದ್ದೆ, ಪೊಲಿಟಿಕಲ್ ರಿಪೋರ್ಟರ್ ಆಗಿ. ಪ್ರತಿದಿನ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೆ. ಅವಾಗ ನನಗೆ ಹೆಚ್ಚು ಎಕ್ಸ್ಪೋಜರ್ ಸಿಕ್ತು ಅಂತ ಹೇಳ್ಬೋದು. ಬೇರೆ ಬೇರೆ ರಾಜಕೀಯ ಮುಖಂಡರಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಸೆಲೆಬ್ರಿಟಿಗಳಂತ ನಾವೇನು ಕರಿತೀವಿ, ಅವ್ರನ್ನೆಲ್ಲ ಭೇಟಿಯಾಗುವಂಥದ್ದು, ಬೇರೆ ಬೇರೆ ಕಡೆ ಹೋಗುವಂಥದ್ದು, ಈ ಥರದ ಒಂದು ಅವಕಾಶ ಸಿಕ್ತು. ರಿಪೋರ್ಟಿಂಗ್ ಏನಿದೆ ಅದನ್ನು ನಾನು ತುಂಬ ಎಂಜಾಯ್ ಮಾಡಿದೆ. ಮತ್ತು ಭಾಳಷ್ಟು ಪ್ರದೇಶಗಳನ್ನು, ಹೊಸ ಹೊಸ ಕ್ಷೇತ್ರಗಳನ್ನು ನೋಡುವಂಥ ಅವಕಾಶ, ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ ಕೂಡ ಸಿಕ್ತು. ಹೀಗಾಗಿ ನನ್ನ 20 ವರ್ಷದ ರಿಪೋರ್ಟಿಂಗ್ ಏನಿದೆ ಅದು ನನ್ನ ಭಾಳ ಗೋಲ್ಡನ್ ಟೈಮ್ ಅಂತಲೇ ಹೇಳಬೇಕಾಗಿತ್ತು. ಸರ್, ಡಿಫ್ರೆನ್ಸ್ ಏನಾದರೂ ಕಾಣಿಸುತ್ತಾ ಸರ್ ಆವಾಗಿನ ರಿಪೋರ್ಟಿಂಗ್ ವೇಸಿಗೂ ಇವಾಗಿನ ರಿಪೋರ್ಟಿಂಗ್? ಡಿಜಿಟಲೈಸೇಷನ್ ಅನ್ನೋದೊಂದು
ಬಿಟ್ಟರೆ ಬೇರೆ ವೇ ಆಫ್ ಜರ್ನಲಿಸಮ್ ಚೇಂಜ್ ಆಗಿದೆ ಅನ್ನಿಸ್ತಿದೆಯಾ, ಅಪ್ರೋಚ್ ಚೇಂಜ್ ಆಗಿದೆ ಅನ್ನಿಸ್ತಿದೆಯಾ? ಆ್ಯಂಡ್ ಜರ್ನಲಿಸಮ್ನ ನೀವು ಆವಾಗೆ ಇವಾಗ ಹೇಗೆ ತಾಳೆ ಹಾಕ್ತೀರಾ? ನಾವು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಬಂದಾಗ ಮತ್ತು ಇವಾಗ ಬದಲಾವಣೆ ಅಂತಂದರೆ ತಂತ್ರಜ್ಞಾನ ಸಾಕಷ್ಟು ಬದಲಾವಣೆ ಆಗಿದೆ. ಆದರೆ ಬೇಸಿಕ್ ಒಬ್ಬ ಪತ್ರಕರ್ತರಿಗೆ ಇರಬೇಕಾದಂಥ ಗುಣ ಏನಿದೆ, ಸ್ವಭಾವ ಏನಿದೆ, ಅವರ ವರ್ಕ್ ಏನಿದೆ, ಅದು ಹಾಗೇ ಇದೆ ಅಂತಲೇ ಹೇಳಬೇಕಾಗುತ್ತೆ. ನೋಸ್ ಫಾರ್ ನ್ಯೂಸ್ ಅಂತೀವಿ, ಸುದ್ದಿ ಏನಂತ ಗ್ರಹಿಸುವಂಥ ಶಕ್ತಿ, ಯಾವುದು ಸುದ್ದಿ ಆಗುತ್ತೆ, ಯಾವುದನ್ನು ಹೈಲೈಟ್ ಮಾಡಬೇಕು, ಯಾವ್ದು ಲೀಡ್ ಮಾಡಬೇಕು, ಈ ಥರದ್ದೆಲ್ಲ ಇವತ್ತು ಪತ್ರಕರ್ತರಿಗೆ ಯಾವುದೇ ಕಾಲದಲ್ಲೂ ಒಂದೇ ಇದೆ. ನಮ್ಮ ಹಿಂದಿನ ಜನ್ರೇಷನ್ ಇರ್ಬೋದು, ಅಥವಾ ಇವತ್ತಿನವ್ರ ಜನ್ರೇಷನ್ ಇರ್ಬೋದು, ಮುಂದಿನವ್ರು ಇರ್ಬೋದು. ಆ ಪತ್ರಿಕೋದ್ಯಮವನ್ನು ಗ್ರಹಿಸುವಂಥದ್ದು ಅಂದರೆ ನಮ್ಮ ಕಸುಬುಗಾರಿಕೆ ಅಂತೀವಿ. ರಿಪೋರ್ಟನ್ನು ಬರೆಯುವಂಥದ್ದು ಅಥವಾ ಸುದ್ದಿಯನ್ನು ಪ್ರೆಸೆಂಟ್ ಮಾಡುವಂಥದ್ದು, ನಾವು ಹೇಳುವಂಥದ್ದು, ಈಗ ನಾವೇನಂತೀವಿ ಒಂದು ಫೀಲ್ಡಿಂದ ಟಿ ವಿನಲ್ಲಿ ಲೈವ್ ಕೊಡುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಒಂದೇ ಥರ ಇದೆ. ಆದರೆ ಇವತ್ತು ಈ ತಂತ್ರಜ್ಞಾನ ಅನ್ನುವಂಥದ್ದು ಸಾಕಷ್ಟು ಬದಲಾವಣೆಯನ್ನು ಈ ಕ್ಷೇತ್ರದಲ್ಲಿ ತಂದಿದೆ. ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಮಾಧ್ಯಮ ಬಂದ ಮೇಲೆ ಮೊದಲೆಲ್ಲ ನಾವು ಒಂದು ನ್ಯೂಸನ್ನು, ಒಂದು ವಿಡಿಯೋನ, ಒಂದು ಫೋಟೋ ಶೇರ್ ಮಾಡೋದು ಭಾಳ ಕಷ್ಟ ಆಗಿತ್ತು. ಆವಾಗೆಲ್ಲ ಈ ಫೆಸಿಲಿಟಿ ಇರಲಿಲ್ಲ. ಈಗ ಒಂದು ರೇರ್ ಆಗಿರುವಂಥ ಫೋಟೋ ಅಥವಾ ಒಂದು ಸ್ಕ್ರಿಪ್ಟ್ ಇರ್ಬೋದು, ಒಂದು ವಿಡಿಯೋ ಇರ್ಬೋದು, ಅದನ್ನ ಇಮಿಡಿಯೇಟ್ ಶೇರ್ ಮಾಡ್ಬೋದು. ಈ ಸುದ್ದಿಗಳ ಅವೈಲಬಿಲಿಟಿ ಅಂತ ನಾವೇನು ಕರಿತೀವಿ, ಇದು ಸಾಕಷ್ಟಾಗಿದೆ. ಇವತ್ತು ಒಂದು ರೀತಿಯ ಇದು ಪ್ರವಾಹದ ರೀತಿಯಲ್ಲಿ ಸುದ್ದಿಗಳು ಬರುತ್ತೆ. ಅದರಲ್ಲಿ ಒಳ್ಳೆಯ ಸುದ್ದಿ ಯಾವುದು, ಯಾವುದನ್ನು ಹೈಲೈಟ್ ಮಾಡಬೇಕು, ಯಾವ್ದು ನಾವು ಸೆಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಇವತ್ತಿರುವಂಥದ್ದು. ಮತ್ತು ಈ ಮುದ್ರಣ ಮಾಧ್ಯಮ ಅದಾದಮೇಲೆ ನಾವು ಟಿ ವಿ ಮಾಧ್ಯಮ, ಈಗ ಡಿಜಿಟಲ್ ಮಾಧ್ಯಮ ಬಂದಿದೆ. ಈಗ ಡಿಜಿಟಲ್ ಮಾಧ್ಯಮದಲ್ಲೇ ಹೆಚ್ಚು ಜನ ನೋಡ್ತಾರೆ ಅನ್ನುವಂಥದ್ದಿದೆ. ಇವನ್ ಟಿ ವಿಯಲ್ಲಿ ಬರುವಂಥ ಕಂಟೆಂಟ್ ಇರ್ಬೋದು, ಪೇಪರಲ್ಲಿ ಬರುವಂಥ ಕಂಟೆಂಟ್ನು ಕೂಡ ಮೊಬೈಲಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ, ಸಿಸ್ಟಮ್ಗಳಲ್ಲಿ ನೋಡುವಂಥವರೇ ಜಾಸ್ತಿ ಇದ್ದಾರೆ ಇವತ್ತು. ನಾವು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಒಂದು ಸಮೀಕ್ಷೆ ಕೂಡ ಮಾಡಿದರು. ಲೋಕಸಭೆ ಚುನಾವಣೆಯನ್ನು ಹೆಚ್ಚು ಜನ ಯಾವ ಡೊಮೇನಲ್ಲಿ ವೀಕ್ಷಣೆ ಹೆಚ್ಚು ಮಾಡಿದ್ದಾರೆ ಅಂತ ನೋಡಿದರೆ ಡಿಜಿಟಲ್ ಮಾಧ್ಯಮದಲ್ಲಿ ಅನ್ನುವಂಥ ಒಂದು ಸಮೀಕ್ಷೆಯಿಂದ ಹೊರಬಂದಿರುವಂಥದ್ದು. ಹೀಗಾಗಿ ಇವತ್ತು ಮಾಧ್ಯಮ ಕ್ಷೇತ್ರ ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆ ಆಗಿದೆ. ಮತ್ತು ಇದ್ರ ಜೊತೆಗೆ ಇವತ್ತು ಇಂಡಿಪೆಂಡೆಂಟ್ ಪತ್ರಿಕೋದ್ಯಮ ಅಂತೀವಿ ನಾವು, ಇಂಡಿಪೆಂಡೆಂಟ್ ಜರ್ನಲಿಸ್ಟ್, ಸ್ವತಂತ್ರ ಪತ್ರಿಕರ್ತರು, ಸ್ವತಂತ್ರ ಪತ್ರಿಕೋದ್ಯಮ ಈ ಡಿಜಿಟಲ್ ಮೀಡಿಯಾದಿಂದ ಸಾಕಷ್ಟು ಅವರ ಜೀವನವನ್ನು ಕಟ್ಕೊಳ್ಳುವಂಥದ್ದು ಮತ್ತು ಸಾಕಷ್ಟು ಸಂಗತಿಗಳನ್ನು ಜನರಿಗೆ ತಿಳಿಸೋದಕ್ಕೆ ಸಾಧ್ಯ ಆಗಿದೆ. ಸರ್, ನೀವು ಕ್ವಾಲಿಟೀಸ್ ಅಂತ ಬೆಳೆಸ್ಕೊತಿರಲ್ಲ, ಒಂದು ಜರ್ನಲಿಸ್ಟ್ ಆದಮೇಲೆ ಒಂದು ಕೆಲವು ಕ್ವಾಲಿಟೀಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದಂತಹ ಕ್ವಾಲಿಟೀಸ್ ಏನಿರಬೇಕು ಜರ್ನಲಿಸ್ಟ್ಗೆ, ಅಥವಾ ಇವಾಗಿನ ಜರ್ನಲಿಸ್ಟ್ಗಳಲ್ಲಿ ಯಾವುದಾದ್ರೂ ಕಡಿಮೆ ಇದೆ ಅನ್ನಿಸ್ತಿದೆಯಾ, ಇಲ್ಲ ಅವರು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನಿಸ್ತಿದೆಯಾ, ಇಲ್ಲ ಇವಾಗ ಬರಬೇಕಾದ ಜರ್ನಲಿಸ್ಟ್, ಬಡ್ಡಿಂಗ್ ಜರ್ನಲಿಸ್ಟ್ ಅಂತಾರಲ್ಲ, ಅವರಿಗೆ ಏನು ಕ್ವಾಲಿಟೀಸ್ ಇರಬೇಕು ಅಂತ ಹೇಳ್ತೀರಿ? ಪತ್ರಕರ್ತರಿಗೆ ಮೊದಲನೇದಾಗಿ ಪ್ರಾಮಾಣಿಕತೆ, ಬದ್ಧತೆ ಮತ್ತು ನಿರಂತರವಾದಂಥ ಕೆಲಸ ಮಾಡುವಂಥ ಗುಣ ಇರಬೇಕು. ಇದು ಓವರ್ ನೈಟ್ ಆಗಿ ನಾವೇನೋ ಮಾಡಿಬಿಡ್ತೀವಿ ಅನ್ನುವಂಥದ್ದಲ್ಲ. ಸತ್ಯದ ಅನ್ವೇಷಣೆ ಅಂತ ನಾವೇನು ಹೇಳ್ತೀವಿ, ಅದು ನಿರಂತರವಾಗಿ ನಡೀತಾನೆ ಇರಬೇಕು. ಪತ್ರಿಕೋದ್ಯಮದಲ್ಲಿ ನಮ್ಮ ವೃತ್ತಿ ಬದುಕನ್ನು ಕಟ್ಕೋಬೇಕನ್ನುವಂಥವ್ರು ಸಾಕಷ್ಟು ಸಹನೆ ತಾಳ್ಮೆಯಿಂದ ಕೂಡ ಕೆಲಸ ಮಾಡಬೇಕಾಗತ್ತೆ. ಭಾಳ ಯೋಚನೆ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನೀವು ಕೇಳಿದಂಗೆ ಇವತ್ತಿನ ಪತ್ರಕರ್ತರಿಗೂ ಮತ್ತು ಒಂದು ಹಿಂದಿನ ಪತ್ರಕರ್ತರು ಅಥವಾ ನಮ್ಮ ಜನ್ರೇಷನ್ನು, ನಮಗಿಂತ ಒಂದು ಜನ್ರೇಷನ್ ಹಿಂದೆ ಇರುವಂಥ ಪತ್ರಕರ್ತರಿಗೆ ವ್ಯತ್ಯಾಸ ಅಂತ ನಾವು ನೋಡೋದಾದರೆ, ಇವತ್ತಿನ ಪತ್ರಕರ್ತರು ಹೆಚ್ಚು ತಾಂತ್ರಿಕವಾಗಿ ನಮಗಿಂತ ಮುಂದೆ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಆದರೆ ಎಲ್ಲ ಒಂದು ಕಡೆ ಇವತ್ತಿನ ಪತ್ರಕರ್ತರು, ಇವತ್ತು ಮಾಧ್ಯಮ ಕ್ಷೇತ್ರಕ್ಕೆ ಬರುವಂಥವ್ರು ವಿಷಯ ಸಂಗ್ರಹಣೆಯಲ್ಲಿ ಸಾಕಷ್ಟು ಇನ್ನೂ ಅವರು ಪ್ರಯತ್ನವನ್ನು ಮಾಡಬೇಕನ್ಸುತ್ತೆ. ತಂತ್ರಜ್ಞಾನ, ಅವ್ರಿಗೆ ಟೆಕ್ನಾಲಜಿ ಗೊತ್ತಿದ್ರೂ ಕೂಡ ಸಬ್ಜೆಕ್ಟ್ ನಾಲೆಜ್ ಅಂತ ನಾವೇನು ಕರಿತೀವಿ, ವಿಷಯದ ತಿಳುವಳಿಕೆ ಏನಿದೆ ಅದು ಇನ್ನೂ ಬೇಕಾಗುತ್ತೆ. ಇನ್ನೂ ಹೆಚ್ಚು ಓದುವಂಥದ್ದು, ಪ್ರತಿನಿತ್ಯ ಪತ್ರಿಕೆಗಳನ್ನು ಓದುವಂಥದ್ದು, ಪುಸ್ತಕಗಳನ್ನು ಓದುವಂಥದ್ದು, ಇದನ್ನು ಮಾಡೋದ್ರಿಂದ ಪತ್ರಕರ್ತರು ಇನ್ನಷ್ಟು ಹೆಚ್ಚು ವಿಷಯವನ್ನು ಸಂಗ್ರಹಣೆ ಮಾಡಿ ಜನರಿಗೆ ಸಕಾಲಕ್ಕೆ ಅದನ್ನು ಕೊಡುವಂಥದ್ದಾಗುತ್ತೆ. ಈಗ ಏನೋ ಒಂದು ಘಟನೆ ಆದಾಗ ಅದರ ಹಿನ್ನೆಲೆ ಏನು ಅನ್ನೋಂಥದ್ದು ಹೇಳೋದಿದೆ. ಇವತ್ತು ಅದರಲ್ಲೂ ರಾಜಕೀಯವಾಗಿ ನೋಡೋದಾದರೆ ಸಾಕಷ್ಟು ನಮ್ಮ ರಾಜಕೀಯ ಹಿನ್ನೆಲೆಗಳನ್ನು ನೋಡ್ತಾ ಇದ್ದಾರೆ. ನಮ್ಮ ದೇಶ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ಇಲ್ಲಿ ನಡೆದಂಥ ರಾಜಕೀಯ ವಿದ್ಯಮಾನಗಳನ್ನು ನಾವು ಹಿಂದೆ ಈ ಥರ ಆಗಿತ್ತು ಅಂತ ಉದಾಹರಿಸಿ ಹೇಳಿದಾಗ ಜನರಿಗೆ ಅದು ಅರ್ಥ ಆಗುತ್ತೆ. ಹೀಗಾಗಿ ಈ ಹಿಂದಿನ ರಾಜಕೀಯ ವಿಷಯಗಳಿರ್ಬೋದು ಅಥವಾ ಯಾವುದೇ ಕ್ಷೇತ್ರ ಇರ್ಬೋದು, ಇವತ್ತು ಕ್ರೀಡಾಲೋಕ ಇರ್ಬೋದು, ಸಾಹಿತ್ಯ, ಸಂಗೀತ ಯಾವುದೇ ಇರ್ಬೋದು, ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡ್ರೆ ಅದನ್ನು ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇವತ್ತಿನ ಪತ್ರಕರ್ತರು ಎಲ್ಲ ಒಂದು ಕಡೆ ಟೆಕ್ನಾಲಜಿ ಅವ್ರಿಗೆ ಎಷ್ಟೇ ಸ್ಕಿಲ್ ಇದ್ದರೂ ಕೂಡ
ಅದರ ಜೊತೆಗೆ ವಿಷಯ ಜ್ಞಾನ ಅಂತ ನಾವೇನು ಕರಿತೀವಿ, ಆ ವಿಷಯ ಜ್ಞಾನವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಬೇಕನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಇನ್ನೊಂದು, ಈ ಟೆಕ್ನಾಲಜಿ ಜಾಸ್ತಿ ಆದಾಗಿಂದ, ಇಂಪ್ರೂವ್ ಆದಾಗಿಂದ ಡಿಸಡ್ವಾಂಟೇಜ್ ಅನ್ನೋದು ಕೂಡ ಇದೆ ಸರ್. ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಇವಾಗ ದರ್ಶನ್ ಅವರದ್ದೊಂದು ಪ್ರಾಬ್ಲಮ್ ಆಗಿದೆ. ಅವರು ತಪ್ಪು ಮಾಡಿದ್ರು ಅಂತ ಹೇಳುವ ಪ್ರತಿಯೊಂದು ಪತ್ರಕರ್ತರಿಗೆ ಟ್ರೋಲ್ ಮಾಡೋದಾಗಲಿ, ಅವರ ಮನೆಯ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಆ ಕಮೆಂಟ್ಸನ್ನು ಹಾಕೋದಾಗಲಿ, ಇದೊಂದು ಡಿಸಡ್ವಾಂಟೇಜ್ ಆಗಿದೆ, ಎಲ್ಲ ಪತ್ರಕರ್ತರಿಗೂ ಆಗಿದೆ. ಒಂದು, ಅದನ್ನು ಹೇಗೆ ಅವರು ನಿಭಾಯಿಸಬೇಕಾಗತ್ತೆ. ಎರಡನೇದು, ಅದನ್ನು ತುಂಬ ಸೀರಿಯಸ್ಸಾಗಿ ತಗೋಬೇಕಾ, ಇಲ್ಲ ಅವ್ರ ಮೇಲೆ ಕೇಸ್ ಹಾಕೋದು, ಇನ್ನೊಂದು ಮತ್ತೊಂದು ಮಾಡಬೇಕಾ, ಇಲ್ಲ ಜಸ್ಟ್ ಇಗ್ನೋರ್ ಅನ್ನಂಗೆ ಬಿಟ್ಬಿಡ್ಬೇಕಾ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು? ಇವತ್ತಿನ ಮಾಧ್ಯಮದ ಒಂದು ನೈಜ ಪ್ರಶ್ನೆ ಇದು ಯಾಕೆ ಎಲ್ಲ ಕಡೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಟಿ ವಿ ಮಾಧ್ಯಮಗಳಲ್ಲಿ ಈ ದರ್ಶನ್ ಪ್ರಕರಣ ಏನಿದೆ ತುಂಬ ಹೆಚ್ಚು ಹೈಲೈಟ್ ಆಗ್ತಿರುವಂಥದ್ದು, ಪ್ರತಿನಿತ್ಯ ಕವರೇಜ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಜನ ಆಕ್ಷೇಪಣೆ ಕೂಡ ಇರ್ತಾರೆ. ಈ ಟಿ ವಿ ಮಾಧ್ಯಮಗಳು ತೋರಿಸಿದ್ದನ್ನೇ ತೋರಿಸ್ತಾರೆ, ಇಡೀ ದಿನ ಟಾರ್ಗೆಟ್ ಮಾಡ್ತಾರೆ, ಈ ಥರದ್ದೆಲ್ಲ ಒಂದು ಭಾವನೆ ಇದೆ. ಎಲ್ಲ ಒಂದು ಕಡೆ ಅದು ಬದಲಾವಣೆ ಆಗಬೇಕು. ಅದ್ರ ಜೊತೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಏನಿದೆ, ಇದರಲ್ಲಿ ಇಂಟರಾಕ್ಟಿವ್ ಮೀಡಿಯಾ ಆಗಿರುವಂಥದ್ದು. ಇದು ಈಗ ನಾವೇನೋ ಒಂದು ಫೇಸ್ಬುಕ್ಕಲ್ಲಿ ಹಾಕಿದರೆ ಅದಕ್ಕೆ ಜನ ಕಾಮೆಂಟ್ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಹಾಕಿದರೆ ಅದಕ್ಕೆ ಕಾಮೆಂಟ್ ಮಾಡ್ತಾರೆ. ಇದೊಂದು ಇಂಟರಾಕ್ಟಿವ್ ಮೀಡಿಯಾ ಆಗಿರೋದ್ರಿಂದ ಸಾಕಷ್ಟು ಪರ ವಿರೋಧ ಅಭಿಪ್ರಾಯಗಳು ಬಂದೇ ಬರುತ್ತೆ. ಇದನ್ನು ನಾವು ಇಗ್ನೋರ್ ಮಾಡಬೇಕಾ ಅಥವಾ ಇದ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಾ, ಕಂಪ್ಲೇಂಟ್ ಮಾಡಬೇಕಾ ಅನ್ನುವಂಥದ್ದನ್ನು ಇದು ಭಾಳ ಆಲೋಚನೆ ಮಾಡುವಂಥದ್ದು. ಕೆಲವೊಂದು ವಿಷಯಗಳನ್ನು ನಾವು ಇಗ್ನೋರ್ ಮಾಡೋದು ಒಳ್ಳೆಯದು. ಎಲ್ಲ ಒಂದು ಕಡೆ ರಿಪೀಟೆಡ್ ಆಗಿ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಥವಾ ಕೀಳಾಗಿ ಮೆಸೇಜನ್ನು ಹಾಕುವಂಥದ್ದು, ತೀರಾ ಅಶ್ಲೀಲವಾಗಿ ಮೆಸೇಜ್ ಹಾಕುವಂಥದ್ದು, ಅದು ಎಲ್ಲ ಒಂದು ಕಡೆ ಕಂಟಿನ್ಯೂ ಆದಾಗ ನಾವು ಇವತ್ತು ಸೈಬರ್ ಕ್ರೈಮ್ ಇದೆ, ಬೇರೆ ಬೇರೆ ಇದೆ, ಪೊಲೀಸ್ ವಿಭಾಗಗಳಿದೆ, ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಭಾಳ ಉಪಯುಕ್ತವಾದಂಥ ಒಂದು ಪ್ಲ್ಯಾಟ್ಫಾರ್ಮ್. ಇದೆಲ್ಲ ಒಂದು ಕಡೆ ದುರುಪಯೋಗ ಕೂಡ ಆಗುತ್ತೆ. ಇವತ್ತು ಎಲ್ಲ ಕ್ಷೇತ್ರ ಇರ್ಬೋದು. ಇವತ್ತು ಮೊಬೈಲ್ ಬಂದಿರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗಿದೆ, ಭಾಳ ಉಪಯೋಗ ಇದೆ. ಅದೇ ರೀತಿ ಅದು ದುರುಪಯೋಗ ಕೂಡ ಆಗ್ತಾ ಇದೆ. ಎಲ್ಲವೂ ಕೂಡ ಯಾವುದು ಅನುಕೂಲ ಇದೆ ಅದು ಅನಾನುಕೂಲನೂ ಇರುತ್ತೆ. ನಾವು ಅದನ್ನು ಅನುಕೂಲತೆಯನ್ನು ಪಡಿಬೇಕೇ ಹೊರತು ಅದರ ಅನಾನುಕೂಲತೆಯನ್ನು ಪಡಿಬಾರ್ದು, ಅದರ ಡಿಸ್ಅಡ್ವಾಂಟೇಜನ್ನು ಪಡಿಬಾರ್ದು ಅನ್ನುವಂಥದ್ದು. ಹೀಗಾಗಿ ನಾವು ಅದನ್ನು ಭಾಳ ಬ್ಯಾಲೆನ್ಸ್ ಆಗೇ ಮಾಡಬೇಕಾಗುತ್ತೆ. ಈಗ ದರ್ಶನ್ ಪ್ರಕರಣದಲ್ಲೇ ನಾವು ನೋಡೋದಾದರೆ, ರೇಣುಕಾಸ್ವಾಮಿ ಎಲ್ಲ ಒಂದು ಕಡೆ ಹಾಕಿರುವಂಥ ಫೋಟೋನ ಅವರು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಎಲ್ಲ ಒಂದು ಕಡೆ ದುಡುಕು ಅನ್ನುವಂಥದ್ದಿದೆ, ಸಿಟ್ಟು ಅನ್ನುವಂಥದ್ದಿದೆ. ಇದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮೆಸೇಜ್ಗಳನ್ನ ಹಾಕ್ತಾರೆ, ಅದು ನಾವು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋದು ಅಥವಾ ಅದರಿಂದ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳುವಂಥದ್ದು, ನಮ್ಮ ವೈಯಕ್ತಿಕ ಜೀವನವನ್ನು ಹಾಳು ಮಾಡ್ಕೊಳ್ಳುವಂಥದ್ದು ಮಾಡಬಾರ್ದು. ಹೀಗಾಗಿ ಎಷ್ಟೇ ನಮ್ಮ ಮೇಲೆ ಪ್ರಭಾವ ಬೀರುವಂಥ ಸಂದೇಶಗಳು ಬಂದರೂ ಕೂಡ ಅದನ್ನು ನಾವು ಭಾಳ ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್ ಮಾಡೋದೇ ಇವತ್ತಿನ ಒಂದು ಸರಿಯಾದ ನಿರ್ಧಾರ ಅಂತ ನನಗನ್ಸುತ್ತೆ. ಪೊಲಿಟಿಕಲ್ ರಿಪೋರ್ಟರ್ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಪಾಲಿಟಿಕ್ಸ್ ಬಗ್ಗೆ ಮಾತಾಡಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಕರೆಂಟ್ ಅಫೇರ್ಸ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಸರ್. ಮೂಢ ಹಗರಣ ಒಂದು ಮಟ್ಟಿಗೆ ತಲುಪಿದೆ ಇವಾಗ. ನಿಮಗೆ ಏನು ಅನಿಸುತ್ತೆ? ಸಿದ್ದರಾಮಯ್ಯ ಅವರ ಸರ್ಕಾರ ಇರುತ್ತಾ ಹೋಗುತ್ತಾ? ಈ ಹಗರಣ ಎಫೆಕ್ಟ್ ಆಗುತ್ತಾ? ಮೂಢ ಹಗರಣ ಇದೆಯಲ್ಲ, ಅದು ಸಹಜವಾಗಿಯೇ ಅದರಲ್ಲಿ ಎಲ್ಲ ಒಂದು ಕಡೆ ಕಾನೂನು ಬಾಹಿರವಾಗಿರುವಂಥ ಕೆಲವೊಂದು ನಡವಳಿಕೆಗಳು ಆಗಿರುವಂಥದ್ದು ನಿಜ. ಆದರೆ ಇದನ್ನು ಸಿದ್ದರಾಮಯ್ಯನವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಅಪೋಸಿಷನ್ ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡ್ತಾರೆ, ಗವರ್ನರ್ ಏನಾಗ್ತಾರೆ ಅನ್ನುವಂಥದ್ದು ಇವತ್ತು ಜನರಿಗೆ ಗೊತ್ತಿರುವಂಥದ್ದು. ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಈಗ ಕೋರ್ಟಲ್ಲಿ ನಡೀತಾ ಇದೆ, ವಾದ ಪ್ರತಿವಾದ ನಡೀತಾ ಇದೆ. ಇದಕ್ಕೆ ನ್ಯಾಯಾಲಯ ಏನು ಹೇಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ. ಆದರೆ ಇಲ್ಲಿ ನಮಗೆ ಈ ಪ್ರಕರಣವನ್ನು ಒಬ್ಬ ರಾಜಕೀಯ ವರದಿಗಾರನಾಗಿ ನಾನು ನೋಡೋದಾದರೆ, ಈ ಸಿದ್ದರಾಮಯ್ಯನವರ ಒಂದು ಪೊಲಿಟಿಕಲ್ ಕರಿಯರ್ ಅಂತ ನಾವೇನು ಕರಿತೀವಿ, ಅವರ ರಾಜಕೀಯ ಚರಿತ್ರೆಯಲ್ಲಿ ಎಲ್ಲೂ ಕೂಡ ವೈಯಕ್ತಿಕವಾಗಿ ಈ ರೀತಿಯ ಭ್ರಷ್ಟಾಚಾರದ ಆರೋಪ ಬಂದಿರಲಿಲ್ಲ. ಅವರು ಸರ್ಕಾರ ಇದ್ದಾಗ ಬರ್ಬೋದು, ಆದರೆ ವೈಯಕ್ತಿಕವಾಗಿ ಅವರು ಭಾಳ ಕ್ಲೀನ್ ಹ್ಯಾಂಡ್ ಅನ್ನುವಂಥದ್ದಿತ್ತು ಮತ್ತು ಭಾಳ ಸಮರ್ಥವಾಗಿ ಅವರು ನಿಭಾಯಿಸ್ತಾರೆ ಅನ್ನುವಂಥದ್ದು. ಬಹುಶಃ ಇದು ಮೊಟ್ಟ ಮೊದಲ ಬಾರಿಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರು ಒಂದು ಭ್ರಷ್ಟಾಚಾರ ಹಗರಣದಲ್ಲಿ ಸಿಲುಕಾಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳಿರ್ಬೋದು, ಹೈಕಮಾಂಡ್ ಇರ್ಬೋದು, ಶಾಸಕರಿರ್ಬೋದು, ಎಲ್ಲ ನಾಯಕರು ಅವ್ರ ಜೊತೆಗೆ ನಿಂತಿರುವಂಥದ್ದನ್ನು ಒಂದು ರೀತಿ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ರಾಜಕೀಯ ಪಕ್ಷದ ಹಿಂದೆ ಇದೇ ಪರಿಸ್ಥಿತಿ BJPಯಲ್ಲಿ ಬಂದಾಗ, ಯಡಿಯೂರಪ್ಪನವ್ರ ಮೇಲೆ ಇಂಥ ಒಂದು ಕೇಸ್ ಆದಾಗ
BJPಯವರು ಅವರು ಮೊದಲನೇದಾಗಿ ರಾಜೀನಾಮೆ ಕೇಳಿದ್ರು. ಬಹುಶಃ ಕಾಂಗ್ರೆಸ್ ಆ ಮಟ್ಟಿಗೆ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಒಂದು ರಾಜಕೀಯ ಪಕ್ಷವಾಗಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಆದರೆ ಒಟ್ಟಾರೆ ಪ್ರಕರಣ ಅಂತ ಬಂದಾಗ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಬಹುಶಃ ಎಲ್ಲ ಒಂದು ಕಡೆ ಅವರ ತಲೆದಂಡ ಆಗುವಂಥ ಸಾಧ್ಯತೆಗಳೇ ಹೆಚ್ಚು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಈ ಸರ್ಕಾರಕ್ಕೇನೂ ಆಗಲ್ಲ, ಇನ್ನೂ 3 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳ್ಬೋದು. ಬಟ್ ಇದು ವಿರೋಧ ಪಕ್ಷವಾಗಿ BJPಗೆ JDSಗೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು. ಒಂದು ಕ್ರಿಕೆಟ್ ಆಡುವಾಗ ಯಾರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಇದ್ರೆ ಅವ್ರನ್ನ ಔಟ್ ಮಾಡಿದರೆ ಗೆಲುವು ಈಸಿ ಆಗುತ್ತೆ. ಹಾಗೆ BJPಯವರಿಗೆ ಒಂದು ಒಳ್ಳೆ ವಿಕೆಟ್, ಕಾಂಗ್ರೆಸ್ ಪಕ್ಷದ ಒಂದು ಒಳ್ಳೆ ವಿಕೆಟ್ ಬಿದ್ದರೆ ಮುಂದಿನ ದಾರಿ ಸುಗಮವಾಗುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಮುಂದಿನ ಚುನಾವಣೆಗೆ BJPಯವರಿಗೆ ಇದು ಭಾಳ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಬಿಟ್ಟರೆ ನಿಮಗೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಯಾರು ಅನಿಸುತ್ತೆ ಸರ್ ಕಾಂಗ್ರೆಸ್ಸಲ್ಲಿ? ಈ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಅನುಭವಿಗಳಿದ್ದಾರೆ, ರಾಜಕಾರಣಿಗಳು, ಭಾಳಷ್ಟು ವರ್ಷದಿಂದ ಗೆದ್ದಂಥವರು, ಆಡಳಿತವನ್ನು ಸರಿಯಾಗಿ ಮಾಡುವಂಥವ್ರಿದ್ದಾರೆ. ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಕೇವಲ ಆಡಳಿತ ಗೊತ್ತಿದ್ರೆ ಆಗೋದಿಲ್ಲ, ಅದ್ರ ಜೊತೆಗೆ ಒಂದು ನಾವೇನಂತೀವಿ ಅವ್ರಿಗೆ ಒಂದು ವ್ಯಕ್ತಿತ್ವ ಇರಬೇಕು, ಜನ ಆಕರ್ಷಣೆ ಇರಬೇಕು, ಒಳ್ಳೆ ಭಾಷಣ ಮಾಡಬೇಕು, ಎಲ್ಲರನ್ನು ನಿಭಾಯಿಸಬೇಕು. ಚುನಾವಣೆ ಅಂತ ಬಂದಾಗ ರಿಸೋರ್ಸಸ್ ಬೇಕಾಗುತ್ತೆ, ಅವ್ರಿಗೆ ಅದನ್ನು ಮೊಬಿಲೈಸ್ ಮಾಡೋ ಶಕ್ತಿ ಇರಬೇಕು. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಅವರ ವ್ಯಕ್ತಿತ್ವವನ್ನು ನೋಡಬೇಕಾಗುತ್ತೆ. ಬಹುಶಃ ಸಿದ್ದರಾಮಯ್ಯನವರು ಬಿಟ್ಟರೆ ಕಾಂಗ್ರೆಸ್ಸಲ್ಲಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಒಬ್ಬರು ಮುಂದಿನ ಆಯ್ಕೆ ಅಂತ ಹೇಳ್ಬೋದು. ಆದರೆ DK ಶಿವಕುಮಾರ್ ಅವ್ರ ಮೇಲೇನು ಸಾಕಷ್ಟು ಪ್ರಕರಣಗಳು ಇವತ್ತು ನ್ಯಾಯಾಲಯದಲ್ಲಿದೆ ಮತ್ತು ಅವ್ರಿಗೆ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟು ಡಿಸ್ಅಡ್ವಾಂಟೇಜ್ ಇದೆ. ಕ್ಲೀನ್ ಇಮೇಜ್ ಬೇಕನ್ನುವಂಥ ನಾಯಕರು ಕಾಂಗ್ರೆಸ್ಸಲ್ಲಿ RV ದೇಶಪಾಂಡೆ ಇದ್ದಾರೆ, MB ಪಾಟೀಲ್ ಇದ್ದಾರೆ, HK ಪಾಟೀಲ್ ಇದ್ದಾರೆ. ಇವರು ಕೂಡ ಸಮರ್ಥವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ತುಂಬಬಲ್ಲಂಥವ್ರು. ಹಂಗೆ ನೋಡಿದರೆ ಉತ್ತರ ಕರ್ನಾಟಕ ಭಾಗದಲ್ಲಿ HK ಪಾಟೀಲ್ ಅವರು ಕೂಡ ಅವರು ಭಾಳಷ್ಟು ಒಳ್ಳೆ ಅನುಭವ ಇರುವಂಥವ್ರು, ಕ್ಲೀನ್ ಇಮೇಜ್ ಇದೆ. ಮತ್ತು ಅವ್ರ ತಂದೆ ಕೂಡ ಕಾಂಗ್ರೆಸ್ಸಲ್ಲಿದ್ದರು, ಅವ್ರ ತಂದೆನೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಸಿಗಲಿಲ್ಲ. ಸೊ ಹೀಗಾಗಿ HK ಪಾಟೀಲ್ ಅಂತವ್ರನ್ನ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒಳ್ಳೆ ಇಮೇಜ್ ಬರ್ಬೋದು ಅಂತೀವಿ. ಇಲ್ಲ ಖರ್ಗೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಪರಮೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಸಾಕಷ್ಟು ಹೆಸರಿದೆ. ಖರ್ಗೆ ಅವರೀಗ ಮುಂದೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಬಂದರೆ ಪ್ರಧಾನಿ ಆಗುವಂಥ ಒಂದು ಅವಕಾಶ ಇರುವಂಥ ವ್ಯಕ್ತಿ. ಹೀಗಾಗಿ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗುವಂಥದ್ದು ಎಷ್ಟು ಸಮಂಜಸ ಅನ್ನುವಂಥದ್ದು. ಇನ್ನು ಪರಮೇಶ್ವರ್ ಅವರು ದಲಿತ ಸಮುದಾಯಕ್ಕೆ ಸೇರಿದವರು, ಸೊ ಅವರು ಆಗಬೇಕನ್ನುವಂಥದ್ದಿದೆ. ಹೀಗೆ ಸಾಕಷ್ಟು ನಾಯಕರು ಕಾಂಗ್ರೆಸ್ಸಲ್ಲಿ ಇರೋದರಿಂದ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡು, ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ನಾಯಕರು ಯಾರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಾಯ್ದು ನೋಡಬೇಕು. ನಾನು ಕೇಳೋ ಪ್ರಶ್ನೆಗೆ ಹೌದು ಇಲ್ಲ ಅನ್ನೋ ಒಂದು ಇದರಿಂದ ಜವಾಬು ಕೊಡಿ. ಸಿದ್ದರಾಮಯ್ಯ ಅವರು ಇಲ್ಲ ಅಂತಂದರೆ ಕಾಂಗ್ರೆಸ್ ಮುಗೀತು? ಇಲ್ಲ, ಹಾಗೇನಿಲ್ಲ. ಕಾಂಗ್ರೆಸ್ಸು ಭಾಳ ಹಳೆಯ ಪಕ್ಷ, ಅನೇಕ ನಾಯಕರು ಬರ್ತಾರೆ ಹೋಗ್ತಾರೆ, ತಾತ್ಕಾಲಿಕ ಹಿನ್ನಡೆ ಆಗುತ್ತೆ ಅಂತ ಹೇಳಿ. ಓಕೆ ಸರ್, ಪತ್ರಿಕೋದ್ಯಮಕ್ಕೆ ವಾಪಸ್ ಬರೋದಾದರೆ ನಮಗೆ ಬಹಳಷ್ಟು ಹಳೆ ಜರ್ನಲಿಸಮಲ್ಲಿ ನಾವು ಕೇಳ್ತಿದ್ವಿ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಪ್ರೋ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ಜರ್ನಲಿಸಮ್ ಇವಾಗ ನಿಮಗೆ ಕಾಣಿಸುತ್ತಾ? ಇವತ್ತು ಅದು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇವತ್ತು ವ್ಯವಸ್ಥೆಯ ವಿರುದ್ಧ ಹೋರಾಡುವಂಥ ಪರಿಸ್ಥಿತಿ ಇವತ್ತು ಪತ್ರಕರ್ತರಿಗಿಲ್ಲ. ಅನೇಕ ಮಾಧ್ಯಮ ಸಂಸ್ಥೆಗಳಿವೆ, ಅದರಲ್ಲೂ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಇವತ್ತು ವಾಣಿಜ್ಯೀಕರಣಗೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ವ್ಯವಸ್ಥೆಯ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದಕ್ಕೆ ಪತ್ರಕರ್ತರ ಕೈಯನ್ನು ಕಟ್ಟಿ ಹಾಕಿದೆ ಅಂತ ಹೇಳ್ಬೋದು. ಮತ್ತು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಕೂಡ ನಿಂತು ಹೋಗಿದೆ. ಹೀಗಾಗಿ ಪತ್ರಿಕೋದ್ಯಮ ಇದು ಕೂಡ ಎಲ್ಲ ವೃತ್ತಿಯಂತೆ ಇದು ಒಂದು ವೃತ್ತಿ ಅನ್ನುವಂಥದ್ದಾಗಿದೆ. ನಾವು ಹಿಂದೆ ಹೇಳ್ತಾ ಇದ್ವಿ, ಪತ್ರಿಕೋದ್ಯಮ ಅಂದರೆ ಕಾವಲು ನಾಯಿ ಆಗಿರಬೇಕು, ತಪ್ಪು ಮಾಡಿದವ್ರನ್ನ ಹಿಡಿದು ಹಾಕ್ಬೇಕಂತ. ಇವತ್ತು ಸಾಕು ನಾಯಿಗಳಾಗಿದ್ದಾರೆ ಪತ್ರಕರ್ತರು. ಅದೆಲ್ಲ ಒಂದು ಕಡೆ ಬೇಸರದ ಸಂಗತಿ. ತುಂಬ ದೊಡ್ಡ ಮಾತು ಅಂದ್ಬಿಟ್ರಿ. ಕೆಲವು ಚಾನಲ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಕೆಲವು ಬರೀ BJP ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಕೆಲವು ಬರೀ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಮೇಲ್ನೋಟಕ್ಕೆ ಹಂಗೆ ಅನ್ನಿಸ್ತಿದೆ. ನಾವು ನೋಡುವ ನೋಟ ತಪ್ಪಿದೆಯಾ ಅಥವಾ ನಿಜವಾಗ್ಲೂ ಹಾಗೆ ಪ್ರೋ BJP ಪ್ರೋ ಕಾಂಗ್ರೆಸ್ ಅಂತ ನಡೀತಿದೆಯಾ? ಈ ಸಾಕಷ್ಟು ಮಾಧ್ಯಮ ಸಂಸ್ಥೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿರೋರಲ್ಲಿ ರಾಜಕಾರಣಿಗಳಿದ್ದಾರೆ. ಅದರಲ್ಲಿ BJP ಪರವಾಗಿರೋರಿದ್ದಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ. ಈ ರೀತಿ ಇರೋದ್ರಿಂದ ಮ್ಯಾನೇಜ್ಮೆಂಟ್ಗಳು ಕೂಡ ಕೆಲವೊಂದು ಪಕ್ಷಗಳ ಬಗ್ಗೆ ಸಾಫ್ಟ್ ಕಾರ್ನರ್ ಇರುವಂಥದ್ದು ನಿಜ. ಆದರೆ ಜನರಿಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಇವತ್ತು ಸಾಕಷ್ಟು TV ಚಾನೆಲ್ಗಳಿದೆ, ಸಾಕಷ್ಟು ಪತ್ರಿಕೆಗಳಿದೆ ಮತ್ತು ಡಿಜಿಟಲ್ ಮಾಧ್ಯಮ ಇದೆ, ಮೊಬೈಲ್ ಇದೆ. ಹೀಗಾಗಿ
ಜನರೇ ಇವತ್ತು ಪರಾಮರ್ಶೆ ಮಾಡುವಂಥದ್ದು, ಇವ್ರು ಯಾಕೆ ಇದೇ ಪಕ್ಷದ ಪರವಾಗಿ ನಿರಂತರವಾಗಿ ಆಗ್ತಾ ಇದ್ದಾರೆ, ಮೋಸ್ಟ್ಲಿ ಈ ಪಕ್ಷದ ಪರವಾಗಿ ಚಾನಲ್ ಇರ್ಬೋದು, ಅವ್ರ ಇನ್ವೆಸ್ಟ್ಮೆಂಟ್ ಇರ್ಬೋದು, ಆ ಥರ ಇರುತ್ತೆ. ಇನ್ನೊಂದು ಪಕ್ಷದ ಪರವಾಗಿರ್ಬೋದು. ಹೀಗೆ ಜನರ ಆಯ್ಕೆನೇ ಇರೋದ್ರಿಂದ ಈ ಮಾಧ್ಯಮಗಳು ಎಷ್ಟೇ ಪಕ್ಷಪಾತವಾಗಿ ನಡ್ಕೊಂಡ್ರೂ ಕೂಡ ಜನರು ಅದನ್ನು ಸರಿ ಮಾಡುವಂಥದ್ದು ಅಥವಾ ಸರಿಯಾದದನ್ನು ಸ್ವೀಕಾರ ಮಾಡುವಂಥ ವ್ಯವಸ್ಥೆ ಇದೆ. ಇದು ಒಂದು ರೀತಿಯ ಒಳ್ಳೆಯದಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಮಾಧ್ಯಮಗಳು ಹೆಚ್ಚಾದಾಗ ಜನರೇ ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಪ್ಪ ಈ ಚಾನೆಲ್ ಯಾವಾಗಲೂ ಇವ್ರ ಬಗ್ಗೆನೇ ತೋರಿಸ್ತಾರೆ, ಇವ್ರ ಪರವಾಗಿ ತೋರಿಸ್ತಾರೆ. ವಾಸ್ತವ ಏನು ಅಂತ ತಿಳ್ಕೊಳ್ಳೋಕ್ಕೆ ಇವತ್ತು ಡಿಜಿಟಲ್ ಮಾಧ್ಯಮ ಇದೆ. ಹೀಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಸುದ್ದಿಗಳು ಸಿಗ್ತಾ ಇರೋದ್ರಿಂದ ಎಷ್ಟೋ ಸಂಸ್ಥೆಗಳು ವಾಲಿದ್ರು ಕೂಡ, ಒಂದು ಸೈಡೆಡ್ ಆಗಿದ್ರು ಕೂಡ ಸತ್ಯ ಅನ್ನುವಂಥದ್ದು ಇವತ್ತು ಜನರಿಗೆ ಸಿಗ್ತಾ ಇದೆ. ಜನರೇ ಇವತ್ತು ಹಿಂದೆ ಏನಿತ್ತು, ಮಾಧ್ಯಮಗಳು ಜನರನ್ನ ಎಚ್ಚರಿಸ್ತಾ ಇದ್ರು. ಇವತ್ತು ಜನರು ಮಾಧ್ಯಮಗಳನ್ನು ಎಚ್ಚರಿಸುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಮಾಧ್ಯಮಗಳ ಅವೈಲಬಿಲಿಟಿ ಅಂತ, ಇನ್ಫಾರ್ಮೇಷನ್ ಹೈವೇ ಅಂತ ನಾವೇನು ಕರಿತೀವಿ, ಸಾಕಷ್ಟು ಸುದ್ದಿಗಳು ಬೇರೆ ಬೇರೆ ಆಯಾಮಗಳಲ್ಲಿ ಬರ್ತಾ ಇರೋದ್ರಿಂದ ಜನರೇ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡ್ತಾರೆ. ಕರೆಕ್ಟ್. ಆ್ಯಂಡ್ ಸರ್, ಇವಾಗಿನ ಜರ್ನಲಿಸ್ಟ್ಗಳು ಭಾಳ ದೊಡ್ಡವರು, ನಾನೇನು ಓಪನ್ ಆಗಿ ಕೇಳ್ತಿದ್ದೀನಿ, ಅವರು ಮುಗ್ಗ ಬೈತಿರ್ತಾರೆ ಚಾನಲ್ಗಳಲ್ಲಿ ಕುತ್ಕೊಂಡು. ಅದು ಸರಿ ಅಂತ ಅನಿಸುತ್ತಾ? ಇಲ್ಲ ಹಿಂದೆ ಬೈದಿಲ್ವಾ ಅಂತಲ್ಲ, ಆವಾಗ ತುಂಬ ಫಾರ್ಮಲ್ ಆಗಿ ನಡೀತಿತ್ತು ಇವೆಲ್ಲ. ಬಟ್ ಇವಾಗ ಹಿಂದೆ ಮುಂದೆ ನೋಡೋಂಗಿಲ್ಲ, ಬೈತಿರ್ತಾರೆ. ಇದು ಸರಿನಾ ಅಥವಾ ಇದು ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು ಅಂತ ಅನಿಸುತ್ತಾ? ನೋಡಿ, ಹಿಂದೆಲ್ಲ ಮಾಧ್ಯಮಗಳಲ್ಲಿ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಯಾರಿಗೂ ಕೂಡ ಈ ರೀತಿ ಹಿಗ್ಗಾಮುಗ್ಗ ಬೈದರೆ ಅವರು ಡಿಫಾಮೇಷನ್ ಆಗ್ತಾಯಿದ್ರು. ಇವಾಗ ಜನರು ಎಲ್ಲ ಒಂದು ಕಡೆ ಅದನ್ನು ಎಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಏನೋ ಅಂತಿರ್ತಾರೆ ಬಿಡಿ, ಜನ ಇವತ್ತು ಕೇಳ್ತಾರೆ ನಾಳೆ ಮರೀತಾರೆ, ಪಬ್ಲಿಕ್ ಮೆಮೊರಿ ಇಸ್ ಶಾರ್ಟ್ ಅಂತಾರಲ್ಲ, ಹಾಗೆ ಜನ ಮರೀತಾರೆ ಅನ್ನೋದು ಸುಮ್ಮನೆ. ಬಟ್ ಒಂದು ಮಾಧ್ಯಮವಾಗಿ ಮಾಧ್ಯಮ ಸಂಸ್ಥೆಗಳು ಕೇವಲ ಬೈಯೋದ್ರಿಂದ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕಾಗಲ್ಲ. ಅದನ್ನು ವಿತ್ ಫ್ಯಾಕ್ಟ್ಸ್, ವಿತ್ ಡಾಕ್ಯುಮೆಂಟ್ಸ್, ವಿತ್ ರೆಕಾರ್ಡ್ಸ್ ಪ್ರೆಸೆಂಟ್ ಮಾಡಿದರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು. ಇವತ್ತು ನಮ್ಮ ಇಡೀ ಟಿ ವಿ ಪತ್ರಿಕೋದ್ಯಮ ಏನಾಗಿದೆ, ಸ್ಟುಡಿಯೋ ಸೆಂಟ್ರಿಕ್ ಆಗಿದೆ. ಮೊದಲೆಲ್ಲ ಫೀಲ್ಡ್ಗೆ ಹೋಗ್ತಾ ಇದ್ರು, ಇವತ್ತು ಫೀಲ್ಡ್ಗೆ ಹೋಗ್ತಾ ಇಲ್ಲ. ಫೀಲ್ಡ್ಗೆ ಹೋಗಬೇಕು, ಅಲ್ಲಿ ಏನಾಗಿದೆ ವಾಸ್ತವ ಪರಿಸ್ಥಿತಿಯನ್ನು ತೋರಿಸ್ಬೇಕು. ಸ್ಟುಡಿಯೋದಲ್ಲಿ ಕೂತ್ಕೊಂಡು ನೀವು ಇಡೀ ದಿನ ಮಾತಾಡಿದ್ರು ಏನು ಪರಿಣಾಮ ಆಗೋದಿಲ್ಲ. ನಾವು ಹಿಂದೆ ಅದಕ್ಕೆ ಆರ್ಮ್ ಚೇರ್ ಜರ್ನಲಿಸ್ಟ್ ಅಂತ, ಅಂದರೆ ಆರಾಮಾಗಿ ಕೂತ್ಕೊಂಡು ಪತ್ರಿಕೋದ್ಯಮ ಮಾಡೋದಿದೆಯಲ್ಲ, ಅದು ಒಳ್ಳೆಯದಲ್ಲ ಅಂತ. ಪತ್ರಕರ್ತರಾದವರು ಯಾವಾಗಲೂ ಫೀಲ್ಡ್ಗೆ ಹೋಗ್ಬೇಕು, ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಬೇಕು, ಅಲ್ಲಿ ಪರಿಶೀಲನೆ ಮಾಡಬೇಕು, ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು. ಆವಾಗ ಮಾತ್ರ ಪತ್ರಿಕೋದ್ಯಮಕ್ಕೆ ಒಂದು ಬೆಲೆ ಬರುತ್ತೆ. ನಾವು ಎಷ್ಟೇ ಕೂಗಾಡ್ತಾನೆ, ಅವನು ಮರೆತು ಬಿಡ್ತಾನೆ ಅಂತ ಆಗುತ್ತೆ. ಸೊ ಈ ರೀತಿಯ ಕೇವಲ ಡಿಬೇಟು ಚರ್ಚೆ ಮಾಡೋದಕ್ಕೆ ಮಾಧ್ಯಮಗಳ ದೊಡ್ಡ ಜವಾಬ್ದಾರಿ ಇರುವಂಥದ್ದು, ಒಂದು ಯಾರೋ ತಪ್ಪು ಮಾಡಿದಾಗ ಅವ್ರ ವಿರುದ್ಧ ನಾವು ಸಾಕ್ಷಿ ಆಧಾರಗಳನ್ನು ತಂದಿಟ್ಟಾಗ ಅದಕ್ಕೆ ಮಾಧ್ಯಮಕ್ಕೆ ಬೆಲೆ ಬರುತ್ತೆ, ಅವ್ರ ವಿರುದ್ಧ ಕ್ರಮ ಆಗುತ್ತೆ, ಜನರಿಗೊಂದು ಭಯ ಬರುತ್ತೆ. ಕರೆಕ್ಟ್ ಸರ್. ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಈ ಬೈಗುಳ ಒಂದು ಟೈಮಲ್ಲಿ ತುಂಬ ಹೆಲ್ಪ್ ಆಯಿತು ಅಂತ ನನಗೆ ಅನಿಸುತ್ತೆ. ನೀವು ಆಂಧ್ರ ಪ್ರದೇಶ್ ಪಾಲಿಟಿಕ್ಸನ್ನು ನೋಡಿದ್ರೆ ಅವರಿಗೆ ಲಗ್ಗು ಲಗಾಮ್ ಇರೋದಿಲ್ಲ ಅವ್ರ ಬಾಯಿಗಳಿಗೆ. ಅಷ್ಟು ಕೆಟ್ಟದಾಗಿ ಬೈಕೊಳ್ಳೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಐ ಮೀನ್ ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಅಪೋಸಿಷನ್ ಲೆವೆಲ್ ಅವರೇ ಆ ಮಟ್ಟಿಗೆ ಬೈಕೊಳ್ತಿರ್ತಾರೆ. ಬಟ್ ನ್ಯೂಸ್ ಚಾನಲ್ಸ್ ಅವರು ಯಾರೂ ಅದನ್ನು ಎತ್ತು ಕೇಳೋದಾಗಲಿ ಪಾಯಿಂಟ್ಸನ್ನು ಕ್ವೆಶನ್ ಮಾಡೋದು ನಾವು ಕಂಡಿಲ್ಲ. ಬಟ್ ಇಲ್ಲಿ ಹಾಗಾಗಿಲ್ಲ. ಯಾವುದೋ ಒಂದು ಸಿಚುವೇಷನಲ್ಲಿ ನನಗೆ ಸಡನ್ನಾಗಿ ನೆನಪಾಗ್ತಾ ಇಲ್ಲ, ಬಟ್ ಆ ಸಿಚುವೇಷನಲ್ಲಿ ಯಾರನ್ನು ಐ ಮೀನ್ ಲೈಕ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಅಪೋಸಿಷನ್ ಲೆವೆಲ್ಸಲ್ಲಿರೋರು ಸ್ವಲ್ಪ ಏಕವಚನದಲ್ಲಿ ಮಾತಾಡಿದ್ರು ಅಂದಿದ್ದಕ್ಕೆ ಎಲ್ಲ ನ್ಯೂಸ್ ಚಾನಲ್ಸ್ ಅವರು ಒಂದೇ ಒಂದು ಸತಿ ಬೈದಿದ್ದಕ್ಕೆ ನೆಕ್ಸ್ಟ್ ಡೇಯಿಂದ ಇಟ್ ಸ್ಟಾಪ್ಡ್. ಸೊ ಹೀಗೂ ಇದೆ, ಹಾಗೂ ಇದೆ. ಜಸ್ಟ್ ಗೇವ್ ಅನ್ ಎಕ್ಸಾಂಪಲ್ ಅಷ್ಟೇ, ಮೈ ಅಬ್ಸರ್ವೇಷನ್. ಮೊದಲೆಲ್ಲ ಮಾಧ್ಯಮಗಳಲ್ಲಿ ಸಾರ್ವಜನಿಕವಾಗಿ ಮಾತನಾಡುವಾಗ ಏಕವಚನ ಪ್ರಯೋಗ ಮಾಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಬಹಳ ಸರಳವಾಗಿ ಯಾವುದೇ ಲಂಗು ಲಗಾಮ್ ಇಲ್ಲದೇ ಈ ಏಕವಚನ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಕೆಟ್ಟ ಪದಗಳನ್ನು, ಅಶ್ಲೀಲ ಪದಗಳನ್ನು ಬಳಸ್ತಾರೆ. ನಾವು ಅನ್ಪಾರ್ಲಿಮೆಂಟ್ರಿ ಅಂತೀವಲ್ಲ, ಎಲ್ಲ ಬಳಸ್ತಾ ಇರ್ತಾರೆ. ಬಹುಶಃ ಇದು ಸಾರ್ವಜನಿಕ ಜೀವನದ ಗುಣಮಟ್ಟದ ಒಂದು ಅಧಪತನ ಅಂತ ಹೇಳ್ಬೋದು. ಅದು ಲೆವೆಲ್ ಕಡಿಮೆ ಆಗ್ತಿದೆ. ಅದಕ್ಕೆ ರಾಜಕಾರಣಿಗಳೇ ಹೊಣೆ ಆಗ್ತಾರೆ. ಜನ ಕೂಡ ಅದನ್ನ, ಈ ಜನರು ಹೇಗಾಗಿದೆ ಅಂತಂದ್ರೆ ಇದನ್ನೊಂದು ಮನರಂಜನೆ ಅನ್ನೋ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ.
ಈಗ ಡಿ ಕೆ ಶಿವಕುಮಾರು ಕುಮಾರಸ್ವಾಮಿ ಕಿತ್ತಾಟಗಳಿರ್ಬೋದು, ಅವರ ಹೇಳಿಕೆಗಳಿರ್ಬೋದು, ಈ ಥರ ಏಕವಚನದಲ್ಲೇ ಮಾತನಾಡುವಂಥದ್ದು, ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುವಂಥದ್ದು, ಇದನ್ನು ವಾಗ್ದಾಳಿ ಅಂತೀವಿ. ಕಿಡಿಕಾರಿದ್ರು, ವಾಗ್ದಾಳಿ ನಡೆಸಿದ್ರು ಅಂತ ನಾವು ದಿನಪತ್ರಿಕೆಯಲ್ಲಿ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ. ಇದೇನಾಗಿದೆ ಅಂದರೆ ಜನರು ಅದನ್ನು ಎಷ್ಟರ ಮಟ್ಟಿಗೆ ಈಸಿಯಾಗಿ ತಗೊಳ್ತಿದ್ರೆ ಒಂದು ಮನೋರಂಜನೆ, ಎಂಟರ್ಟೈನ್ಮೆಂಟ್ ಅನ್ನೋ ಥರ ಆಗಿದೆ. ಅದು ಬೇರೆ ಏನು ಅದರಿಂದ ಒಂದು ದೊಡ್ಡ ಸಾಧನೆ ಅಥವಾ ಏನೋ ಗುಣಾತ್ಮಕ ಬದಲಾವಣೆ ಸಮಾಜದಲ್ಲೂ ಆಗೋದಿಲ್ಲ, ವ್ಯವಸ್ಥೆಯಲ್ಲೂ ಆಗಲ್ಲ. ಅದು ಒಂದು ಮನೋರಂಜನೆಯ ವಿಷಯ ಅನ್ನೋ ಥರ ಆಗಿದೆ. ಸರ್, ರ್ಯಾಪಿಡ್ ಫೈರ್ ಫಟ್ ಅಂತ ಹೇಳಬೇಕು. ನ್ಯಾಷನಲ್ ಲೆವೆಲಲ್ಲಿ ನರೇಂದ್ರ ಮೋದಿ, ನಿಮಗೇನು ನೆನಪಾಗತ್ತೆ ಈ ಹೆಸರು ಕೇಳಿದಾಗ? ನರೇಂದ್ರ ಮೋದಿ ಅವರು ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸ್ವಾತಂತ್ರ್ಯ ನಂತರ ಭಾಳ ಒಳ್ಳೆಯ ಪ್ರಧಾನಿ ಅಂತಲೇ ನಾವು ಹೇಳಬೇಕಾಗತ್ತೆ. ಇವತ್ತು ಕಂಟಿನ್ಯೂಸ್ ಆಗಿ 3 ಟರ್ಮ್ ಪ್ರಧಾನಿ ಆಗುವಂಥದ್ದು, ನಮ್ಮಂಥ ಬಹಳ ವೈವಿಧ್ಯತೆ ಇರುವಂಥದ್ದು, ನಮ್ಮ ಜಾತಿ, ಧರ್ಮ, ಭಾಷೆ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಅವರು 3 ಟರ್ಮ್ ಪ್ರಧಾನಿ ಆಗಿರುವಂಥದ್ದು ಒಂದು ದೊಡ್ಡ ಸಾಧನೆ. ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ರಾಹುಲ್ ಗಾಂಧಿ ಅವರು ಸರಳ ವ್ಯಕ್ತಿತ್ವ, ಅವರ ಥಾಟ್ ಪ್ರೊಸೆಸ್ ಇರ್ಬೋದು, ಎಲ್ಲವೂ ಕೂಡ ಭಾಳ ಸಿಂಪಲ್ ಆಗಿದೆ, ಜನರ ಜೊತೆ ಬೆರೆಯುವಂಥದ್ದು. ಅದನ್ನು ನಾವು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಅವರ ಪ್ರೆಸೆಂಟೇಷನ್ ಏನಿದೆ, ಇನ್ನೂ ಒಂದಿಷ್ಟು ಸೀರಿಯಸ್ನೆಸ್ ಬೇಕು. ಗಂಭೀರವಾಗಿ ಅವರನ್ನು ಪ್ರೆಸೆಂಟ್ ಮಾಡಿದಾಗ ಅದು ಜನರಿಗೆ ತಲುಪುತ್ತೆ. ಯಾಕಂದರೆ ರಾಷ್ಟ್ರ ಮಟ್ಟದ ನಾಯಕರು, ದೊಡ್ಡ ಪಕ್ಷದ ನಾಯಕರು ಎಲ್ಲೋ ಒಂದು ಕಡೆ ಅವ್ರು ಮಾತನಾಡುವಂಥದ್ದನ್ನು ಇವತ್ತು ಟ್ರಾಲ್ ಮಾಡುವಂಥದ್ದು, ಅದು ನಗೆಪಾಟಲಿಗೆ ಒಳಗಾಗ್ತಾ ಇರುವಂಥದ್ದು. ಯೋಗಿ ಆದಿತ್ಯನಾಥ್ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ. ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರು ಕೂಡ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಕೂಡ ಹೇಳ್ಬೋದು. ಇವತ್ತು ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಹೆಚ್ಚು ಈ ರೀತಿಯ ಸನ್ಯಾಸಿಗಳು ರಾಜಕಾರಣಕ್ಕೆ ಬರೋದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಆಸ್ತಿ ದುಡ್ಡು ಮಾಡ್ತಾ ಇರೋದನ್ನ ನೋಡಿದ್ರೆ, ಇನ್ನೊಂದು ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವ ಹೊಡಿಬೇಕಂದ್ರೆ ಈ ಸಂಸಾರ ಇದ್ದವರೇ ರಾಜಕೀಯಕ್ಕೆ ಬರ್ಬೇಕಂತ ಮಾಡೋದೇ ಒಳ್ಳೇದನ್ನ ಅನಿಸ್ಬಿಡುತ್ತೆ. ಅಷ್ಟು ಭ್ರಷ್ಟಾಚಾರ ತುಳುಕ್ತಾ ಇದೆ. ಹೀಗಾಗಿ ಯೋಗಿ ಅವ್ರನ್ನ ನಾನು ಅಪ್ರಿಷಿಯೇಟ್. ಅರ್ನಬ್ ಗೋಸ್ವಾಮಿ ನಮ್ಮ ಇಡೀ ದೇಶ ಕಂಡಂಥ ಒಳ್ಳೆಯ ಪತ್ರಕರ್ತರು. ಅವರ ಮಾತನಾಡುವ ಶೈಲಿ ಇರ್ಬೋದು, ಅವರು ಪ್ರೆಸೆಂಟ್ ಮಾಡುವಂಥ ವಿಷಯಗಳಿರ್ಬೋದು, ಇಡೀ ದೇಶದ ಗಮನ ಸೆಳೆಯುವಂಥದ್ದು ಇರ್ಬೋದು. ಹೀಗಾಗಿ ನನಗೆ ಅವರು ಭಾಳ ಒಂದು ಆದರ್ಶ ಪತ್ರಕರ್ತ ಅಂತಲೇ ಕಾಣಿಸ್ತಾರೆ. ಒಂದು ಟಿ ವಿ ಪತ್ರಕರ್ತರು ಹೇಗಿರಬೇಕು, ಆ ಒಂದು ಅಗ್ರೆಸಿವ್ನೆಸ್ಸು, ಬಹಳ ದೊಡ್ಡದ ಸ್ವರದಲ್ಲಿ ಮಾತನಾಡುವಂಥದ್ದು ಇವತ್ತು ಟಿ ವಿ ಪತ್ರಕರ್ತರಿಗೆ ಬೇಕಾಗಿರುವಂಥ ಒಂದು ಎಲ್ಲ ಗುಣಲಕ್ಷಣಗಳು ಅದೆಲ್ಲವೂ ಕೂಡ ಅವರಲ್ಲಿದೆ. ಫೈರ್ ಬ್ರ್ಯಾಂಡ್ ಅವರು. ರಜತ್ ಶರ್ಮಾ ಅವರು ಕೂಡ ಒಳ್ಳೆಯ ಪತ್ರಕರ್ತರು. ಅವರ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ಭಾಳ ಟಫ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅವರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆಲ್ಲ ಅವರು ಎದುರು ಕೂತ್ಕೊಂಡಂಥವ್ರು ತಡಕಾಡುವಂಥದ್ದನ್ನು ನಾವು ಗಮನಿಸಿದ್ವಿ. ಈಸ್ ಅ ವೆರಿ ಟಫ್ ಆ್ಯಂಕರ್ ಅಂತೇಳಿ. ರಾಜ್ದೀಪ್ ಸರ್ದೇಸಾಯಿ ಅವರು ಕೂಡ ನನಗೆ ಭಾಳ ಇಷ್ಟವಾಗುವಂಥ ಪತ್ರಕರ್ತರು. ನಾವು ಅವ್ರನ್ನ ಬೆಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅವ್ರ ಭಾಷಣವನ್ನು ಕೇಳಿದ್ದೆ. ಅವರು ಒಂದು ವಿಷಯವನ್ನು ಹೇಳಿದ್ದು ನನಗೆ ಭಾಳ ಇಷ್ಟ ಆಯಿತು. ಅದು ನಾನು ಇವತ್ತಿಗೂ ನೆನಪಿಟ್ಕೊಂಡಿದ್ದೀನಿ. ಪತ್ರಕರ್ತರಾಗುವಂಥವ್ರು ಯಾವುದೇ ಇಸಮ್ಗಳಿಂದ ದೂರ ಇರಬೇಕು. ಲೆಫ್ಟಿಸ್ಟ್ ಆಗಿರಬಾರ್ದು, ರೈಟಿಸ್ಟ್ ಆಗಿರಬಾರ್ದು, ಯಾವುದೇ ಒಂದು ಪಂಥಗಳಿಗೆ ಹೊರತಾದಂಥ ವ್ಯಕ್ತಿತ್ವವನ್ನು ಸತ್ಯ ಹೇಳುವುದೇ ಪತ್ರಕರ್ತನ ಕೆಲಸ ಅನ್ನುವಂಥ ಮಾತನ್ನು ಹೇಳಿದರು. ನನಗದು ಭಾಳ ಇಷ್ಟ ಆಯಿತು. ಇವತ್ತು ಭಾಳಷ್ಟು ಪತ್ರಕರ್ತರು ಯಾವುದೋ ಒಂದು ಪಕ್ಷದ ವಕ್ತಾರ ಥರ ನಡ್ಕೊಳ್ತಾರೆ. ಅದನ್ನು ಪತ್ರಕರ್ತರ ವೃತ್ತಿಗೆ, ಅದು ವೃತ್ತಿ ಧರ್ಮಕ್ಕೆ ಒಂದು ವಿರೋಧ ಅಂತ ಹೇಳಬೇಕಾಗುತ್ತೆ. ಯಾವುದೇ ಪಕ್ಷ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಅವ್ರು ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು ಅಂತ ಹೇಳೋನೇ ನಿಜವಾದ ಪತ್ರಕರ್ತ. ಈ ಎಡಬಲ ಪತ್ರಕರ್ತರು ಏನಿದ್ದಾರೆ ಅವರೆಲ್ಲ ಅದನ್ನು ತಿದ್ದುಕೊಳ್ಬೇಕು. ಆ ನಿಟ್ಟಿನಲ್ಲಿ ರಾಜ್ದೀಪ್ ಸರ್ದೇಸಾಯಿ ಅವರು ಹೇಳಿರುವಂಥ ಮಾತೇನಿದೆ ಅದು ನನಗೆ ಭಾಳ ಇಷ್ಟ. ಡೊಮೆಸ್ಟಿಕ್ಗೆ ಬರೋಣ ಸರ್. ಯಡಿಯೂರಪ್ಪ ಒಳ್ಳೆಯ ಹೋರಾಟಗಾರ. BJP ಇವತ್ತು ಕರ್ನಾಟಕದಲ್ಲಿ ಒಂದು ಸುಸ್ಥಿತಿಯಲ್ಲಿದೆ, ಒಂದು ಭದ್ರ ಬುನಾದಿ ಹಾಕಿದ್ರೆ ಅದಕ್ಕೆ ಯಡಿಯೂರಪ್ಪ ಅವ್ರ ಕಾರಣ. ಬಹುಶಃ ಆದರೆ ಅವರು ತಮ್ಮ ಅಧಿಕಾರ ಸಿಕ್ಕಾಗ ಹೇಗೆ ನಡ್ಕೋಬೇಕು ಮತ್ತು ಅವ್ರ ಸುತ್ತಲಿರುವಂಥ ಜನರನ್ನ ಹೇಗೆ ನಿಭಾಯಿಸ್ಬೇಕನ್ನುವಂಥದ್ರಲ್ಲಿ ಎಲ್ಲ ಎಡವಿದ್ರು ಅನಿಸುತ್ತೆ. ಸಿದ್ದರಾಮಯ್ಯ ಒಳ್ಳೆಯ ರಾಜಕೀಯ ಮುತ್ಸದ್ದಿ ಅಂತಲೇ ಹೇಳಬೇಕು. ಅವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಮತ್ತು ಜನರನ್ನ ಹೇಗೆ ಸೆಳೆಯಬೇಕು, ಯಾವ ವಿಷಯವನ್ನು ಜನರ ಮುಂದೆ ಇಡಬೇಕನ್ನುವಂಥ ಒಂದು ಸೂಕ್ಷ್ಮ ಮನಸ್ಥಿತಿಯ ಇರುವಂಥ ವ್ಯಕ್ತಿಗಳು. ಹೀಗಾಗಿ ಅವರು ಕರ್ನಾಟಕ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಛಾಪನ್ನು ಬಿಟ್ಟು ಹೋದಂಥ ಕೆಲವೇ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರು ಅಂತ ಹೇಳುವುದು. ಡಿ ಕೆ
ಡಿ ಕೆ ಶಿವಕುಮಾರ್ ಅವರು ಭಾಳ ಹೋರಾಟಗಾರರು, ರಿಸೋರ್ಸ್ ಮೊಬಲೈಸ್ ಮಾಡುವಂಥದ್ದು, ಪಕ್ಷ ಸಂಘಟನೆ ಇರ್ಬೋದು, ರಿಸ್ಕ್ ತಗೊಳ್ಳೋದಂತೀವಿ ನಾವು, ಭಾಳ ರಿಸ್ಕ್ ತಗೊಂಡು ಅವರು ಪಾರ್ಟಿಗೆ ಕೆಲಸ ಮಾಡ್ತಾರೆ. ಬಹುಶಃ ಆ ಕಾರಣಕ್ಕಾಗಿಯೇ ಅವರು ಈ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥದ್ದು. ಅವರ ಬಗ್ಗೆ ಏನೇ ಆರೋಪಗಳಿದ್ರೂ ಕೂಡ ಒಂದು ಪಕ್ಷದ ಹಿತದೃಷ್ಟಿಯಿಂದ, ಒಂದು ಸರ್ಕಾರದ ಹಿತದೃಷ್ಟಿಯಿಂದ ಅವರು ಕೆಲಸ ಮಾಡುವಂಥ ಒಬ್ಬ ಮುತ್ಸದ್ದಿ, ಭಾಳ ಜವಾಬ್ದಾರಿ ತಗೊಂಡು ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅಪಾಯಕ್ಕೆ ಸಿಲುಕಿದ್ರು ಕೂಡ ಅದನ್ನು ನಿಭಾಯಿಸುವಂಥ ಒಂದು ದೊಡ್ಡ ಗಟ್ಟಿ ಗುಂಡಿಗೆಯ ವ್ಯಕ್ತಿ ಅಂತ ಹೇಳಿ. ಅಜಿತ್ ಹನುಮಕ್ಕನವರು, ಇವತ್ತು ನಾನು ಟಿ ವಿ ಮಾಧ್ಯಮದಲ್ಲೇ ಬಹಳ ವರ್ಷ ಕೆಲಸ ಮಾಡಿದ್ರಿಂದ ನಾನು ಎಲ್ಲ ಟಿ ವಿಗಳನ್ನು ಇವತ್ತು ತಪ್ಪದೇ ನೋಡ್ತೀನಿ. ಬೇರೆ ಬೇರೆ ಟಿ ವಿ ಮಾಧ್ಯಮಗಳಲ್ಲಿ ಡಿಬೇಟಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಟಿ ವಿ ಮಾಧ್ಯಮದಲ್ಲಿ ಅತ್ಯಂತ ಟಾಪಲ್ಲಿರುವಂಥ ಒಬ್ಬ ಪತ್ರಕರ್ತ, ಆ್ಯಂಕರ್ ಅಂದರೆ ಅದು ಅಜಿತ್ ಹನುಮಕ್ಕನವರು. ಅವರು ಕೇವಲ ಬೈಗುಳಕ್ಕೆ ಅವರ ಮಾತನ್ನು ಸೀಮಿತಗೊಳಿಸ್ತೇನೆ, ವಿಷಯವನ್ನು ವಿಶ್ಲೇಷಣೆ ಮಾಡುವಂಥದ್ದು, ಒಂದು ಲಾಜಿಕ್ ಆಗಿ ಮಾತನಾಡುವಂಥದ್ದು ಏನಿದೆ ಅದು ಭಾಳ ಆಕರ್ಷಕವಾಗಿದೆ. ಹೀಗಾಗಿ ಅವರು ಇವತ್ತು ಕರ್ನಾಟಕ ಟಿ ವಿ ಪತ್ರಿಕೋದ್ಯಮದ ನಂಬರ್ 1 ಆ್ಯಂಕರ್ ಅಂತ ನಾನು ಹೇಳ್ತೀನಿ. ಪಬ್ಲಿಕ್ ಟಿ ವಿ ರಂಗನಾಥ್ ಅವರು ಭಾಳ ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ಸ್ಪರ್ಧಾ ಯುಗದಲ್ಲಿ ಟಿ ವಿ ಮಾಧ್ಯಮವನ್ನು ಕಟ್ಟಿ ಬೆಳೆಸುವಂಥದ್ದು, ಅದನ್ನು ಯಶಸ್ಸಿನ ತುದಿಗೆ ಕೊಂಡೊಯ್ಯುವಂಥದ್ದು ಭಾಳ ಕಷ್ಟ ಸಾಧ್ಯವಾದಂಥ ಕೆಲಸ. ಅವರು ನನಗೂ ಕೂಡ ಭಾಳ ಇಷ್ಟವಾಗುವಂಥ ಪತ್ರಕರ್ತರು. ನಾನು ಇವತ್ತಿಗೂ ಕೂಡ ಅವರು ತಪ್ಪದೆ ಅವರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತೀನಿ. ಅವರು ಬೈಗುಳವನ್ನು ಕಡಿಮೆ ಮಾಡಿ ಎಲ್ಲೋ ಒಂದು ಕಡೆ ಇನ್ನಷ್ಟು ವಿಶ್ಲೇಷಣೆ ಮಾಡಿದೆ. ಅವ್ರಿಗೆ ಸಾಕಷ್ಟು ಪತ್ರಿಕೋದ್ಯಮದ ಅನುಭವ ಇದೆ. ಅದನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಪೂರಕವಾದಂಥ ಅಂಶಗಳನ್ನು ಹೇಳಿದರೆ ಎಲ್ಲ ಒಂದು ಕಡೆ ಹೆಚ್ಚು ಜನರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಅವ್ರಿಗೂ ಕೂಡ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅದನ್ನು ಬೈಗುಳವನ್ನು ಇಷ್ಟಪಡುವಂಥವ್ರು ಇದ್ದಾರೆ. ಆದರೆ ಎಲ್ಲ ಒಂದು ಕಡೆ ಅದು ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಿದೆ ಅಂತ ನನಗೆ ಅನಿಸುತ್ತೆ. ಓಕೆ, ರವಿ ಬೆಳಗೆರೆ ಇಡೀ ನಮ್ಮ ಕನ್ನಡ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದ ದೊಡ್ಡ ಹೆಸರು ಅಂತ ಹೇಳ್ಬೋದು. ಲಂಕೇಶ್ ಅವ್ರದ್ದು ಬಿಟ್ಟರೆ ಅದು ಒಬ್ಬರೇ ಒಬ್ಬರು ರವಿ ಬೆಳಗೆರೆ. ಲಂಕೇಶ್ ಅವ್ರ ಕಾಲಕ್ಕೇನೆ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಮುಗೀತು ಅಂದ್ಕೊಂಡಿದ್ವಿ. ಮತ್ತೆ ಅದನ್ನು ಒಂದು ಲೆವೆಲಿಗೆ ತೊಗೊಂಡೋಗಿ ಅದರ ಮತ್ತೊಮ್ಮೆ ಪುನಃಸ್ಥಾಪನೆ ಮಾಡಿದಂಥ ಕೀರ್ತಿ ರವಿ ಬೆಳಗೆರೆ ಅವರು ಸಲ್ಲುತ್ತೆ. ಅವರ ಬರವಣಿಗೆಯಿಂದ ಎಲ್ಲರೂ ಕೂಡ ಆಕರ್ಷಣೆ ಆಗಿರುವಂಥದ್ದು. ಒಳ್ಳೆ ಬರಹಗಾರರು, ಒಳ್ಳೆ ಪತ್ರಕರ್ತರು. ಹೀಗಾಗಿ ಈ ಕನ್ನಡ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದ ಇಬ್ಬರು ನಕ್ಷತ್ರಗಳು ಅಂದರೆ ಅದು ಪಿ ಲಂಕೇಶ್ ಮತ್ತು ರವಿ ಬೆಳಗೆರೆ. ನನ್ನ ಗುರುಗಳು ಗೌರಿ ಶೆಟ್ಟಿ ಅವರು ಕೂಡ ನನ್ನ ಆತ್ಮೀಯ ಸ್ನೇಹಿತರು. ನಾನು ಕೂಡ ಅನೇಕ ವರ್ಷಗಳಿಂದ ಅವ್ರನ್ನ ಹತ್ತಿರದಿಂದ ಬಲ್ಲೆ. ಅವರು ಬಹಳ ಸೂಕ್ಷ್ಮ ಸ್ವಭಾವದವರು, ಸೂಕ್ಷ್ಮ ಗ್ರಹಿಕೆ ಕೂಡ ಇದೆ. ಅವರು ಈ ಟಿ ವಿ ಇರ್ಬೋದು, ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಾಗ ಅವ್ರ ಸಂದರ್ಶನಗಳನ್ನು ಕೂಡ ಗಮನಿಸಿದ್ದೀನಿ. ಬಹಳ ಒಳ್ಳೆಯ ಪ್ರೆಸೆಂಟೇಷನ್ ಇರುತ್ತೆ. ಬಹಳ ಮೃದು ಮಾತಿನಲ್ಲೇ ಸಾಕಷ್ಟು ವಿಷಯಗಳನ್ನು ಹೊರಗೆ ತೆಗೆಯುವಂಥ ಒಂದು ಗುಣ ಇದೆ. ಅವರು ಪತ್ರಿಕೋದ್ಯಮದಲ್ಲಿ ಇವತ್ತು ಶಿಕ್ಷಣ ಕೂಡ ಕೊಡ್ತಾ ಇದ್ದಾರೆ, ಅನೇಕ ಪತ್ರಕರ್ತರನ್ನು ತಯಾರು ಮಾಡ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚು ಪ್ರವರ್ಧಮಾನಕ್ಕೆ ಬರಲಿ, ಅವರು ಇನ್ನೂ ಶ್ರೇಯೋಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಸರ್, ಕೊನೆಯದಾಗಿ ಕೆಲವು ಟಿಪ್ಸ್ ಬಡ್ಡಿಂಗ್ ಜರ್ನಲಿಸ್ಟಿಗೆ, ಜರ್ನಲಿಸಮ್ ಮಾಡಬೇಕು ಅನ್ನೋರಿಗೆ, ಜರ್ನಲಿಸಮ್ಗೆ ಇವಾಗ ತಾನೇ ಕಾಲಿಟ್ಟಿರೋರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಪತ್ರಿಕೋದ್ಯಮ ಇವತ್ತು ಬಹಳ ಒಂದು ಕಾಂಪ್ಲೆಕ್ಸ್ ಕಂಡೀಷನ್ನಲ್ಲಿದೆ. ನೀವು ಪತ್ರಿಕೋದ್ಯಮದಲ್ಲಿ ಜೀವನ ಕಟ್ಕೊಳ್ತೀನಿ ಅಂದರೆ ಭಾಳ ಕಷ್ಟದ ಕೆಲಸ ಇದೆ, ಭಾಳ ದೊಡ್ಡ ಹೋರಾಟ ಮಾಡಬೇಕು, ನಿಮಗೆ ಒಂದು ಕಂಟಿನ್ಯೂವೇಷನ್ ಸಿಗುವಂಥದ್ದು ಕಷ್ಟ. ಇದನ್ನು ಒಂದು ಹಾಬಿಯಾಗಿ ಅಥವಾ ಇದನ್ನೇ ಒಂದು ನೀವು ಇಂಡಿಪೆಂಡೆಂಟ್ ಆಗಿ ಮಾಡೋದಾದರೆ ಇವತ್ತು ಡಿಜಿಟಲ್ ಮಾಧ್ಯಮ ಏನಿದೆ ಇದು ದೊಡ್ಡ ಅವಕಾಶವನ್ನು ಕಲ್ಪಿಸಿದೆ. ಇದನ್ನು ಹೊಸ ರೀತಿಯಲ್ಲಿ ಹೊಸ ಕ್ರಿಯೇಟಿವ್ ಆಗಿ ಹೊಸ ವಿಷಯಗಳನ್ನ ಇಟ್ಕೊಂಡು ಜನರ ಮುಂದೆ ಹೋದಾಗ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ. ತಂತ್ರಜ್ಞಾನ ಕೂಡ ಗೊತ್ತಿರಬೇಕು, ಅದ್ರ ಜೊತೆಗೆ ವಿಷಯದ ಆಳ ಅರಿವು ಕೂಡ ಇದ್ದಾಗ ಪತ್ರಕರ್ತರಾಗಿ ಹೊರಹೊಮ್ಮೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಪತ್ರಿಕೋದ್ಯಮ ಶಿಕ್ಷಣ ಕಲಿತು ಬಂದವಂಥವ್ರಿಗೆ, ಇವತ್ತು ಯಾರೋ ಯೂನಿವರ್ಸಿಟಿಗಳಲ್ಲಿ MSc MA ಮಾಡಿಕೊಂಡು ಪತ್ರಿಕೋದ್ಯಮಕ್ಕೆ ಬರುವಂಥವ್ರು ಈ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ಕಡೆ ಕೂಡ ಸಾಕಷ್ಟು ಉದ್ಯೋಗ ಅವಕಾಶಗಳಿದೆ. ಬದುಕನ್ನು ಕಟ್ಕೋಬೇಕು, ಜೀವನ ನಡೆಸಬೇಕನ್ನುವಂಥವ್ರು ಅಲ್ಲಿ ಹೋಗ್ಬೋದು. ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು, ಈ ಪತ್ರಿಕೋದ್ಯಮದ ಮೂಲಕ ಈ ಸಮಾಜದಲ್ಲಿ ನಡೆಯುವಂಥ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ನಾವು ಹೊರಗೆ ತರಬೇಕನ್ನುವಂಥವ್ರು ಡಿಜಿಟಲ್ ಮಾಧ್ಯಮವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಅದನ್ನು ನೀವು ಬಳಸ್ಕೊಂಡ್ರೆ ಇವತ್ತು ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಹೇಳ್ತೀನಿ.
ಇವತ್ತು ನಾವು ನೋಡ್ತಾ ಇದ್ದೀವಿ, ಅನೇಕರು ಡಿಜಿಟಲ್ ಮಾಧ್ಯಮದಲ್ಲೇ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ನಾವು ಡಾಕ್ಟರ್ ಬ್ರೋ ಅಂತ ನೋಡ್ತಾ ಇದ್ದೀವಿ, ಅವರು ಇಡೀ ಜಗತ್ತೇ ಸುತ್ತ ಬಂದಿದ್ದಾರೆ ಒಂದು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು. ಅದೇ ರೀತಿ ನಮ್ಮ ಕನ್ನಡದಲ್ಲೂ ಕೂಡ mastmaga.com, ಕಲಾ ಮಾಧ್ಯಮ, ಈ ಥರ ಅನೇಕ ಡಿಜಿಟಲ್ ಮಾಧ್ಯಮಗಳು ಇವತ್ತು ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾವೆ, ಸಾಕಷ್ಟು ಹಣ ಕೂಡ ಗಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೀವು ನಮ್ಮ ಜೊತೆ ಕಾಲ ಕಳೆದ್ರಿ, ತುಂಬ ಹೊತ್ತು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರಿ. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು. ನಮಗೆ ಮಾಧ್ಯಮದ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ನಿಮ್ಮ ಕ್ರ್ಯಾಕ್ಪಾಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು. ಈ ಯೂಟ್ಯೂಬ್ ಚಾನೆಲ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಸಾಕಷ್ಟು ಉತ್ತಮ ಅಂಶಗಳು ಸಮಾಜಕ್ಕೆ ಈ ವಾಹಿನಿಯ ಮೂಲಕ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.